ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ದೇವತಾ ಪೂಜೆಯ ನೈವೇದ್ಯದ ಕಾಲದಲ್ಲಿ ಮಾಡಬೇಕಾದ ಅನುಯಾಗ ನೈವೇದ್ಯ ಹೋಮದ ವಿಷಯವನ್ನು ನಿನ್ನೆ ದಿವಸ ಗಮನಿಸಿದ್ದೇವೆ. ಜುಹುಯಾತ್ ಮೂಲಮಂತ್ರೇಣ ಷೋಡಶಾರ್ಚ ವಿಧಾನತಃ ಧರ್ಮಾದಿಭ್ಯೋ ಯಥಾನ್ಯಾಯಂ ಮಂತ್ರೈಃ ಸ್ವಿಷ್ಟಕೃತಂ ಬುಧಃ. ಇದೆಲ್ಲ ಯಜ್ಞಕರ್ಮಕ್ಕೆ ಸಂಬಂಧಪಟ್ಟ ಸೂಕ್ಷ್ಮಗಳು, ಪೌರೋಹಿತ್ಯದ ವಿಚಾರಗಳು. ಅದನ್ನು ಸ್ವಲ್ಪ ಹಾರಿಸೋಣ, ಯಾಕಂದರೆ ಅದು ಪಾಠಕ್ಕೆ ಸಂಬಂಧಪಟ್ಟ ವಿಷಯ. ಸ್ವಿಷ್ಟಕೃತ್ ಅಂದರೆ ಆ ಹೋಮದ ಹಿನ್ನೆಲೆ ಏನು? ಸ್ವಿಷ್ಟಕೃತ್ ಅನ್ನೋ ಶಬ್ದಕ್ಕೆ ಅರ್ಥ ಯಜ್ಞದಲ್ಲಿ ಏನು ಆಹುತಿ ಕೊಟ್ಟಿದ್ದೇವೆ ಅದನ್ನು ಸರಿಯಾಗಿ ಆಹುತಿ ಕೊಟ್ಟಿದ್ದಾರೆ ಅಂತ ಮಾಡುವವ. ಇಷ್ಟ ಅಂದರೆ ಹೋಮಿಸಲ್ಪಟ್ಟದ್ದು ಅಂತ ಅರ್ಥ. ಇಷ್ಟವಾದದ್ದು ಅಂತ ನಾವೇನು ಹೇಳ್ತೇವೆ, ಇಷ್ಟ ಅನಿಷ್ಟ ಅಂತೇಳಿ. ಅದು ಕೂಡ ಅದು ಇಚ್ಛಾಯಾಂತ ಧಾತುವಿನಿಂದ ನಿಷ್ಪನ್ನವಾದದ್ದು ಇಷ್ಟ. ಇನ್ನೊಂದು ಇಷ್ಟಿ ಅಂತ ಉಂಟಲ್ವ, ಇಷ್ಟಿ ಅಂತ ಹೇಳಿದ್ರೆ ಅದು ಯಜುಧಾತುವಿನಿಂದ, ಯಜನ ಎಂಬ ಧಾತುವಿನಿಂದ ನಿಷ್ಪನ್ನವಾದ ಒಂದು ಇಷ್ಟ ಅನ್ನೋ ಶಬ್ದ ಇದೆ. ಅದಕ್ಕೆ ಅರ್ಥ ಹೋಮಿಸಲ್ಪಟ್ಟದ್ದು ಅಂತ. ಇಷ್ಟಂ ಅಂದ್ರೆ ಇಷ್ಟಾಪೂರ್ತ ಅಂತ ಎಲ್ಲ ಕರಿತೇವೆ. ಇಷ್ಟ ಅಂದ್ರೆ ಹೋಮಿಸಲ್ಪಟ್ಟದ್ದು ಅಂತ. ಇಷ್ಟಕೃತ್ ಅಂದ್ರೆ ಹೋಮಿಸಲ್ಪಟ್ಟದ್ದನ್ನಾಗಿ ಮಾಡುವವ, ಇಷ್ಟಂ ಕರೋತಿ ಅಂತ. ಸ್ವಿಷ್ಟಕೃತ್ ಅಂದ್ರೆ ನಾವು ಹೋಮಿಸಿದ್ದನ್ನು ಸುಕೃತ್, ಚೆನ್ನಾಗಿ ಹೋಮಿಸಿದ್ದಾರೆ ಅಂತ ಮಾಡುವವ, ಅಂದ್ರೆ ಯಜ್ಞವನ್ನು ಪೂರ್ತಿಗೊಳಿಸುವವ ಅಂತ ಅರ್ಥ. ಪ್ರತಿಯೊಂದು ಹೋಮದಲ್ಲೂ ಕೂಡ ಕೊನೆಯಲ್ಲಿ ಒಂದು ಶಿಷ್ಟಕೃತ್ ಹೋಮ ಅಂತ ಇರ್ತದೆ. ಶಿಷ್ಟಕೃತ್ ಹೋಮ ಆಗದೆ ಹೋದರೆ ಆ ಹೋಮ ಪೂರ್ತಿಯಾಗುವುದೇ ಇಲ್ಲ. ಅದೊಂದು ಹೋಮದಲ್ಲಿ ನ್ಯೂನತೆ ಆಗ್ತದೆ. ಶಿಷ್ಟಕೃತ್ ಹೋಮ ಆದ ಮೇಲೆ ಮತ್ತೆ ಯಾವುದೇ ಪ್ರಧಾನ ಆಹುತಿ ಇರುವುದಿಲ್ಲ, ಪ್ರಾಯಶ್ಚಿತ್ತಾಹುತಿ ಮಾತ್ರ ಇರ್ತದೆ. ಪ್ರಾಯಶ್ಚಿತ್ತಾಹುತಿ ಅಂತ ಹೇಳಿದರೆ ನಾವು ಯಜ್ಞದಲ್ಲಿ ಉಪಯೋಗಿಸಿದ ಇಂಧನದಲ್ಲಿ ಕ್ರಿಮಿಕೀಟಗಳು ಒಳಗೆ ಸೇರಿದ್ದು ನಮಗೆ ಗೊತ್ತಾಗುವುದಿಲ್ಲ. ಹೊರಗಿದ್ದದ್ದನ್ನಾದರೆ ಸ್ವಲ್ಪ ಉಫ್ ಅಂತೇಳಿ ತೆಗೆದು ಆ ಇಂಧನವನ್ನು ಬೇಕಾದರೆ ತೊಳೆದು ಆಮೇಲೆ ಯಜ್ಞಕ್ಕೆ ಹಾಕ್ಬೋದು. ಇಂಧನವನ್ನು ತೊಳೆದ್ರೆ ಮತ್ತೆ ಹೊಗೆ ಬರ್ತದೆ ಅಂತ ಯೋಚನೆ ಮಾಡಲಿಕ್ಕಿಲ್ಲ. ಇಂಧನವನ್ನು ತೊಳೆದು ಕೂಡ ಅಗ್ನಿಗೆ ಹಾಕ್ಬೋದು. ಆದರೆ ಅದರ ಒಳಗೆ ತೂತು ಮಾಡಿ ಅದರ ಒಳಗೆ ಕೀಟ ಸೇರಿದ್ರೆ ಯಜ್ಞದಲ್ಲಿ ಆ ಕೀಟ ಯಜ್ಞದಲ್ಲೇ ಆಹುತಿಯಾಗಿ ಹೋಗ್ತದೆ. ಈ ಕ್ರಿಮಿಕೀಟಾದಿಗಳಿಗೆ ಹಿಂಸೆಯನ್ನು ಮಾಡಿದ ನಿಮಿತ್ತದಿಂದ ಬರುವ ದೋಷ ಇರ್ತದೆ. ಕೆಲವು ಜ್ಞಾನತಃ, ಕೆಲವು ಅಜ್ಞಾನತಃ. ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಯಜ್ಞ ಮಾಡುವವರಿಗೆ ಅಭ್ಯಾಸ ಇರ್ತದೆ, ಇಂಧನ ಹಾಕಿರ್ತದೆ. ಅದು ಅಗ್ನಿಯ ಮಧ್ಯದಲ್ಲಿ ಇಂಧನ ಹಾಕಿರ್ತೇವೆ. ಅಷ್ಟೊತ್ತಿಗೆ ಅದರ ತೂತಿನಿಂದ ಒಂದು ಹೊರಗೊಂದು ಬರ್ತೇವೆ, ಒದ್ದಾಡಿಕೊಂಡು ಬರ್ತಾ ಇರ್ತದೆ. ನಾವು ಕೈ ಹಾಕಿ ತೆಗೆಯುವ ಹಾಗಿಲ್ಲ, ಬಿಡುವ ಹಾಗಿಲ್ಲ. ಇಂಥದ್ದು ಕೆಲವು ಯಜ್ಞದಲ್ಲಿ ತೊಂದರೆ ಆಗ್ತದೆ. ನೋಡುವ ನಮಗೆ ಒಂದು ಸಲ ಅಯ್ಯೋ ಛೇ ಅಂತ ಅನಿಸುತ್ತೆ. ಆದರೆ ಹಾಗೆ ಅನಿಸದೇ ಇರುವುದಕ್ಕೆ ಒಂದು ವ್ಯವಸ್ಥೆ ಋಷಿಮುನಿಗಳು ಮಾಡಿದ್ದಾರೆ. ಇಂಥದ್ದು ನಿನಗೆ ಗೊತ್ತಾಗಿ ನಡೆಯುವ ಅಪರಾಧ ಅಲ್ಲವಲ್ಲ, ಅದಕ್ಕೆ ಅಷ್ಟೇ ಆಯುಷ್ಯ ಇತ್ತು. ಯಜ್ಞದಲ್ಲಿ ಬಿದ್ದು ಸಾಯುವ ಪುಣ್ಯ ಇತ್ತಲ್ವ, ಅದಕ್ಕೆ ಒಂದು ಅನುಕೂಲ ಆಯಿತು. ಆದರೆ ದೋಷ ಪ್ರಾಯಶ್ಚಿತ್ತ ಉಂಟು ಅದಕ್ಕೆ. ಕೊನೆಯಲ್ಲಿ ಅಂಥದ್ದಕ್ಕೋಸ್ಕರ ಕೆಲವು ಪ್ರಾಯಶ್ಚಿತ್ತಗಳು ಅಂತ ಇರ್ತವೆ. ಜ್ಞಾತ ದೋಷ ಪರಿಹಾರಕ್ಕೋಸ್ಕರ ಪ್ರಾಯಶ್ಚಿತ್ತಾಹುತಿ ಅಂತಿದೆ. ಇದೆಲ್ಲ ಶಿಷ್ಟಕೃತ ಆದ ಮೇಲೆ ಮಾಡಬೇಕು. ಆದರೆ ಶಿಷ್ಟಕೃತ್ ಅನ್ನೋದು ಯಜ್ಞದ ಸಮಾಪ್ತಿ. ಅದರ ನಂತರ ಏನಿದ್ರು ಪ್ರಾಯಶ್ಚಿತ್ತ ಅಲ್ಲಿ ಭ್ರೇಷ ಇದೆ, ನ್ಯೂನತೆಗಳು ಘಟಿಸಿದ ಸಂಬಂಧಪಟ್ಟ ಪ್ರಧಾನ ಆಹುತಿಗಳು ಮುಂದೆ ಯಾವುದು ಇರುವುದಿಲ್ಲ. ಇದೆಲ್ಲ ಯಜ್ಞದ ವಿಧಾನ. ಅಂಥದ್ದನ್ನು ಮಂತ್ರೈಃ ಶಿಷ್ಟಕೃತಂ ಬುಧಃ ಅಭ್ಯರ್ಚ್ಯ ಅಗ್ನಿಂ ನಮಸ್ಕೃತ್ಯ ಪಾರ್ಷದೇಭ್ಯೋ ಬಲಿಂ ಹರೇತ್. ಶಿಷ್ಟಗದಾದಿ ಹೋಮಗಳನ್ನು ಮುಗಿಸಿ
ಅಗ್ನಿಗೆ ಪೂಜೆ ಮಾಡಿ, ಪೂಜೆ ಮಾಡುವುದು ಅಭ್ಯರ್ಚ್ಯ ಅಗ್ನಿಂ ಅಂದ್ರೆ ಅಗ್ನಿ ಎಂಬುದು ದೇವರ ಪ್ರತೀಕವಾದ್ರಿಂದ ಅದಕ್ಕೆ ಕೇಶವಾಯ ನಮಃ, ನಾರಾಯಣ ನಮಃ ಮೊದಲಾದ ನಾಮಮಂತ್ರದಿಂದಲೂ ಅಗ್ನಿಗೆ ಅರ್ಚನೆ ಮಾಡಬಹುದು. ಆಮೇಲೆ ಅಗ್ನಿಗೆ ನೈವೇದ್ಯ, ಅಗ್ನಿಯಲ್ಲಿ ನೈವೇದ್ಯ ಅಂದ್ರೆ ಅಗ್ನಿಗೆ ಆಜ್ಯಾಹುತಿ ರೂಪವಾದ ನೈವೇದ್ಯವನ್ನು ಕೊಡಬೇಕು. ಆಮೇಲೆ ಮಂಗಳ ನೀರಾಜನ, ಅಗ್ನಿಗೊಂದು ಆರತಿ. ಅಗ್ನಿಗೆ ಆರತಿ ಅಂದ್ರೆ ಅಗ್ನಿಯ ಬೆಂಕಿ, ಅದಕ್ಕೊಂದು ಆರತಿ ಏನು? ಸೂರ್ಯನಿಗೆ ದೀವಟಿಗೆ ತೋರಿಸುವುದೇನು? ಹಾಗಲ್ಲ. ಅಗ್ನಿ ಎಂಬುದು ಭಗವಂತನ ಪ್ರತೀಕ. ಆ ಪ್ರತೀಕವನ್ನು ಭಕ್ತಿಯಿಂದ ಅದಕ್ಕೊಂದು ಮಂಗಳ ನೀರಾಜನವನ್ನು ಮಾಡಿ ಅಭ್ಯರ್ಚ್ಯ ಅಗ್ನಿಂ ನಮಸ್ಕೃತ್ಯ, ಅಗ್ನಿ ಉಪಸ್ಥಾನವನ್ನು ಮಾಡಿ ಅಗ್ನಿಗೆ ನಮಸ್ಕಾರ. ಉಪಸ್ಥಾನ ಅಂದ್ರೆ ಪ್ರಾರ್ಥನೆ, ಉಪಸ್ಥಾನ ಅಂದ್ರೆ ಮಂತ್ರದಿಂದ ಹೊಗಳುವುದು, ಇದು ಆ ಶಬ್ದದ ಅರ್ಥ. ಆದ್ರೆ ಆ ಸ್ಥಾನ ಅಂತ ಇರುವುದರಿಂದ ನಿಂತುಕೊಂಡು ಮಾಡುವ ಪ್ರಕ್ರಿಯೆ ಅದು. ಸೂರ್ಯೋಪಸ್ಥಾನ ಅಂದ್ರೆ ಸೂರ್ಯನನ್ನು ಕುರಿತು ನಿಂತುಕೊಂಡು ಮಾಡುವುದು. ದಿಗುಪಸ್ಥಾನ ಅಂದ್ರೆ ಆಯಾ ದಿಕ್ಕಿಗೆ ಮುಖ ಮಾಡಿಕೊಂಡು ನಿಂತುಕೊಂಡು ಮಾಡುವಂತಹ ವಿಧಾನ. ಅಗ್ನಿಪಸ್ಥಾನ ಅಂದ್ರೆ ಅಗ್ನಿಯ ಮುಂದೆ ನಿಂತುಕೊಂಡು ಕೈ ಮುಗಿದುಕೊಂಡು ಅಗ್ನಿಯನ್ನು ಸ್ತೋತ್ರ ಮಾಡ್ತಕ್ಕಂಥ ವಿಧಾನ. ಇವನ್ನೆಲ್ಲ ಮಾಡಿ ನಮಸ್ಕೃತ್ಯ, ಅಗ್ನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಆಮೇಲೆ ಬಲಿಹರಣ ಮಾಡಬೇಕು. ಹೀಗೆ ನೈವೇದ್ಯ, ಅನುಯಾಗ, ಆಮೇಲೆ ಬಲಿಹರಣ. ಬಲಿಹರಣಕ್ಕಿಂತ ಮುಂಚೆ ಈ ಅಗ್ನಿಯಲ್ಲೇ ವೈಶ್ವದೇವಾಹುತಿಯನ್ನು ಕೂಡ ಕೊಟ್ಟು ಬಿಡುವಂತಹದ್ದಿದೆ. ಇದಾದ ಮೇಲೆ ಬಲಿಂ ಹರೇತ್, ಪಾರ್ಷದೇಭ್ಯೋ ಬಲಿಂ ಹರೇತ್, ಮೂಲ ಮಂತ್ರಂ ಜಪೇದ್ ಬ್ರಹ್ಮ ಸ್ಮರನ್ ನಾರಾಯಣಾತ್ಮಕಂ. ಆಮೇಲೆ ದೇವರ ಮುಂದೆ ಕೂತುಕೊಂಡು ಮೂಲ ಮಂತ್ರವನ್ನು ಜಪಿಸಿ ನಾರಾಯಣ ಸ್ವರೂಪಿಯಾದ ಪರಬ್ರಹ್ಮವನ್ನು ಸ್ಮರಣೆ ಮಾಡಬೇಕು. ಮೂಲ ಮಂತ್ರ ಅಂತ ಹೇಳಿದ್ರೆ ನಾರಾಯಣ ಅಷ್ಟಾಕ್ಷರ ಮಂತ್ರ. ದತ್ವಾಚಮನ ಇಷ್ಟಾದಾಗ ನೈವೇದ್ಯ ಮುಗಿಯೋದು. ಹೀಗೆ ನೈವೇದ್ಯ ಮುಗಿಬೇಕಾದ್ರೆ ಇಷ್ಟು ಕೆಲಸ ಇದೆ. ಪ್ರತಿಮಾಮುಖದಲ್ಲಿ ನೈವೇದ್ಯ, ಆಮೇಲೆ ಅನುಯಾಗ, ಆಮೇಲೆ ಮಧ್ಯದಲ್ಲಿ ವೈಶ್ವದೇವ ಆದ ಮೇಲೆ ಬಲಿಹರಣ ಆದ ಮೇಲೆ ನೈವೇದ್ಯ ವಿಸರ್ಜನೆ. ದತ್ವಾಚಮನ ಮುಚ್ಛೇಷಂ ವಿಶ್ವಕ್ಸೇನಾಯ ಕಲ್ಪಯೇತ್, ಮುಖವಾಸಂ ಸುರಭಿಮತ್ ತಾಂಬೂಲಾದ್ಯಂ ಅಥಾಹರೇತ್. ಇದಾದ ಮೇಲೆ ವಿಶ್ವಕ್ಸೇನನಿಗೆ ಅದೇ ನೈವೇದ್ಯವನ್ನು ನಿವೇದನೆ ಮಾಡಬೇಕು. ನಾವು ಪ್ರಾಣ ನೈವೇದ್ಯ ಎಲ್ಲ ಮಾಡುವುದು ಇದಾದ ಮೇಲೆ. ಭಗವಂತನಿಗೆ ನೈವೇದ್ಯ ಆದ ಮೇಲೆ ಮೊದಲ ನೈವೇದ್ಯ ವಿಶ್ವಕ್ಸೇನನಿಗೆ. ಇದು ಬೇರೆ ಸಂದರ್ಭದಲ್ಲೆಲ್ಲ ಗಮನಿಸಬೇಕಾದ ವಿಷಯ, ಇಲ್ಲಿ ಹೆಚ್ಚು ಬೇಡ. ಸಾಮಾನ್ಯ ಆಗಮ ತಂತ್ರಗಳಲ್ಲಿ ವಿಶ್ವಕ್ಸೇನನನ್ನು ನೈರ್ಮಾಲ್ಯ ದೇವತೆ ಅಂತ ಕರೆದಿದ್ದಾರೆ. ಅಂದ್ರೆ ಒಂದೊಂದು ದೇವತಾರಾಧನೆಯಲ್ಲಿ ಒಂದೊಂದು ಶಕ್ತಿಯನ್ನು ನೈರ್ಮಾಲ್ಯ ದೇವತೆ ಅಂತ ಕರೀತಾರೆ. ನೈರ್ಮಾಲ್ಯ ದೇವತೆ ಅಂತ ಯಾರಿದ್ದಾರೋ ಅವರಿಗೆ ಪ್ರಥಮ ಸ್ಥಾನ ನೈವೇದ್ಯದಲ್ಲಿ. ಅಂದ್ರೆ ಭಗವಂತನದ್ದಾದ ಮೇಲೆ ಮೊದಲು ಅವನಿಗೆ ನೈವೇದ್ಯ ಕೊಡಬೇಕು ಅಂತ ವಿಧಾನ ಇರ್ತದೆ. ಬೇರೆ ಬೇರೆ ದೇವಿ ಉಪಾಸನೆಯನ್ನು ನಡೆಸತಕ್ಕಂತಹ ದೇವಿ ತಂತ್ರಗಳುಂಟು. ದೇವಿ ತಂತ್ರದಲ್ಲಿ ಮುಂಡಿನಿ ಅಂತ ಒಂದು ನೈರ್ಮಾಲ್ಯ ದೇವತೆ ಉಂಟು. ದುರ್ಗೆಗೆ ನೈವೇದ್ಯ ಆದ ಕೂಡಲೇ ಮುಂಡಿನಿಗೆ ನೈವೇದ್ಯ ಕೊಡಬೇಕು ಅಂತ ದೇವಿ ಉಪಾಸನಾ ತಂತ್ರ ಹಾಗಿರ್ತದೆ. ವೈಷ್ಣವ ತಂತ್ರಗಳಲ್ಲೆಲ್ಲ ನೀವು ಯಾವ ತಂತ್ರಗ್ರಂಥ ತೆಗೆದ್ರು, ಅದು ಪೌಷ್ಕರಸ ಸಂಹಿತೆ ಇರ್ಬೋದು, ನಾರದ ಭಕ್ತಿ ಸೂತ್ರ ಸಂಹಿತ ಇರ್ಬೋದು, ಯಾವ ಸಂಹಿತೆ ಬೇಕಾದರೂ ತೆಗೆದ್ರೂ, ಇವತ್ತು ಪಂಚರಾತ್ರಗಳ ಸಂಹಿತೆಗಳನ್ನು, ಪಂಚರಾತ್ರ ವಿಷ್ಣು ರಹಸ್ಯವನ್ನು ತೆಗಿಬೋದು. ಎಲ್ಲ ಕಡೆಯಲ್ಲೂ ನೈವೇದ್ಯ ಪ್ರಕರಣದ ನಿರೂಪಣೆ ಆಗುವಾಗ ವಿಷ್ಣು ನೈವೇದ್ಯ ಆದ ಮೇಲೆ ವಿಶ್ವಕ್ಸೇನನಿಗೆ ನೈವೇದ್ಯ ಆಗಬೇಕು. ವಿಶ್ವಕ್ಸೇನ ಅನ್ನುವ ಒಂದು ಶಕ್ತಿ ಗಣಪತಿಯ ಕಕ್ಷೆಯಲ್ಲಿ ಬರತಕ್ಕಂಥದ್ದು ಎಲ್ಲ ನೀವು ತಿಳ್ಕೊಂಡಿದ್ದೀರಿ. 18ನೇ ಕಕ್ಷೆಯಲ್ಲಿ ಬರುವಂತಹದ್ದು. ಆ 18ನೇ ಕಕ್ಷೆಯಲ್ಲಿ ಒಂದು ವಿಶೇಷ ಏನು ಅಂದ್ರೆ ಅವರಿಗೆ ಪ್ರಥಮ ಆದ್ಯತೆ ಅಂತ, ಅಲ್ಲಿ ಬಂದವರಿಗೆ ಗಣಪತಿಗೆ ಪೂಜೆಯಲ್ಲಿ ಪ್ರಥಮ ಆದ್ಯತೆ, ವಿಶ್ವಕ್ಸೇನನಿಗೆ ನೈವೇದ್ಯದಲ್ಲಿ ಪ್ರಥಮ ಆದ್ಯತೆ ಅಂತ. ಹೀಗೆ ಆದ್ಯತೆ ಅವರಿಗೆ ಮೊದಲು. ಅಂದ್ರೆ ಭಗವಂತನಿಗೆ ನೈವೇದ್ಯ ಆದ ಮೇಲೆ ವಿಶ್ವಕ್ಸೇನನಿಗೆ ನೈವೇದ್ಯ. ಅದರ ಕ್ರಮ ಹೇಗಿರ್ತದೆ? ಏನು ನೈವೇದ್ಯ ಮಾಡಿದೆ ಅದಷ್ಟು ವಿಶ್ವಕ್ಸೇನನಿಗೆ ಅಲ್ಲ, ನೈವೇದ್ಯದಲ್ಲಿ ಅಲ್ಪ ಭಾಗವನ್ನು ತೆಗೆದಿಟ್ಟು, ನೈರ್ಮಾಲ್ಯ ದೇವತೆಗೆ ಯಾವತ್ತು ಕೊಡುವುದು ಅದೇ ಕ್ರಮದಲ್ಲಿ, ಸಂಪೂರ್ಣ ಅಲ್ಲ, ಒಂದು ಪ್ರತ್ಯೇಕ ತೆಗೆದಿಟ್ಟು ಅದಕ್ಕೆ ತೀರ್ಥವನ್ನು ಹಾಕಿ ವಿಶ್ವಕ್ಸೇನಾಯ ನಮಃ ಅಂತ ಕೈ ಮುಗಿಯುವುದು. ನಾವು ಮನೆಯಲ್ಲೆಲ್ಲ ಪೂಜೆ ಮಾಡುವಾಗ ಭಾರಿ ಸಂಕ್ಷೇಪದ ಕ್ರಮ ನಮ್ದು. ದೇವರಿಗೆ ನೈವೇದ್ಯ ಆಯಿತು, ಆಮೇಲೆ ಒಂದು ನಮ್ಮ ತಟ್ಟೆಗೆ ಒಂದು ಸೌಟು ನೀರು ಹಾಕಿ ವಿಶ್ವಕ್ಸೇನಾಯ ನಮಃ ಅಂತ ಹೇಳುವುದು, ನೀರಲ್ಲೇ ಮುಗಿಸ್ಬಿಡುವುದು ವಿಶ್ವಕ್ಸೇನನಿಗೆ. ಆದರೆ ಕಲ್ಪನೆ ಬೇಕು, ವಿಶ್ವಕ್ಸೇನನಿಗೊಂದು ನೈವೇದ್ಯ ಆಗಲಿಕ್ಕಿದೆ ಅನ್ನುವ ವಿಷಯ, ಆ ವಿಶ್ವಕ್ಸೇನ ಅನ್ನುವ ಶಕ್ತಿಯ ಚಿಂತನೆ ಇದು ನಡಿಬೇಕು. ವಿಶ್ವಕ್ಸೇನ ಮಾಡುವ ಕೆಲಸ ಏನು? ಎಲ್ಲೆಡೆಯಿಂದ ರಕ್ಷಣೆ ಕೊಡುವುದು. ವಿಶ್ವಕ್ಸೇನ, ವಿಶ್ವಕ್ ಅಂದ್ರೆ ಎಲ್ಲೆಡೆಯಲ್ಲೂ, ಸೇನಾ ಅಂದ್ರೆ ರಕ್ಷಣೆ, ಸೇನೆಯ ಮೂಲಕ ಎಲ್ಲೆಡೆ ನಿಂತು ರಕ್ಷಣೆ ಕೊಡುವಂತಹ ಒಂದು ಶಕ್ತಿ. ಹೇಗೆ ಗಣಪತಿ ಮಾಡುವ ಕೆಲಸ ಏನು? ಎಲ್ಲ ರೀತಿಯ ವಿಘ್ನಗಳನ್ನು ನಿರಾಸ ಮಾಡುವುದು, ಇದು ಒಂದು ರೀತಿಯ ರಕ್ಷಣೆ. ವಿಶ್ವಕ್ಸೇನ ಪರಶತ್ರುಗಳಿಂದ, ಬೇರೆಯವರಿಂದ ಬರುವ ತೊಂದರೆಗಳನ್ನು ಪರಿಹರಿಸಿಕೊಡುವಂತಹದ್ದು ಅವನ ಕ್ರಮ, ಅವನ ಉದ್ದೇಶ. ಅವನಿಗೊಂದು ನೈವೇದ್ಯ ಆಗಬೇಕು.
ವಿಶ್ವಕ್ಸೇನಾಯ ಕಲ್ಪಯೇತ್, ಅವನಿಗೆ ಅಂತ ಒಂದು ನೈವೇದ್ಯವನ್ನು ಪರಿಕಲ್ಪಿಸಬೇಕು. ವಿಶ್ವಕ್ಸೇನನಿಗೆ ಕೊಟ್ಟ ನೈವೇದ್ಯ ಗೋಗ್ರಾಸಕ್ಕೆ ಹೋಗ್ತದೆ, ಅದನ್ನು ಭೋಜನದಲ್ಲಿ ಸ್ವೀಕರಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ಮುಖವಾಸಂ ಸುರಭಿಮತ್, ಇಲ್ಲಿಗೆ ನೈವೇದ್ಯ ಮುಗಿತಾ? ಮುಗಿದ ಮೇಲೆ ದೇವರು ಕೈ ತೊಳೆಯುವುದಕ್ಕೆ ಹಸ್ತ ಪ್ರಕ್ಷಾಲನ, ಮುಖ ಪ್ರಕ್ಷಾಲನ ಎಲ್ಲ ಕೊಟ್ಟಿತು. ಆಮೇಲೆ ಮುಖವಾಸಸ್ಸು ಕೊಡಬೇಕಂತೆ. ಮುಖವಾಸ ಅಥವಾ ಮುಖವಾಸಸ್, ಇಲ್ಲಿ ಮುಖವಾಸಸಂ ಅಂತಿಲ್ಲ, ಮುಖವಾಸಂ. ಮುಖವಾಸ ಅಂದರೆ ಬಾಯಿಯನ್ನು ಪರಿಮಳಿಸುವ ವಸ್ತು ಅಂತ ಅರ್ಥ. ವಾಸ ಅನ್ನೋ ಶಬ್ದಕ್ಕೆ ಸುವಾಸನ ಅಂತ ಅರ್ಥ. ಬಾಯಿಯನ್ನು ಪರಿಮಳಿಸುವ ವಸ್ತು. ನಮ್ಮಲ್ಲೂ ಹಿಂದಿನ ಕಾಲದಲ್ಲೆಲ್ಲ ತುಂಬ ಇತ್ತು, ಈಗೆಲ್ಲ ಬಿಟ್ಟಿದ್ದೇವೆ. ಊಟ ಆದ ಮೇಲೆ ಬಾಯಿಗೆ ಒಂದಿಷ್ಟು ಸೋಂಪು ಹಾಕೋದು, ಇಲ್ಲ ಇನ್ನೊಂದು ಬಹಳ ವಿಶಿಷ್ಟ ಒಂದು 21 ಪದಾರ್ಥಗಳನ್ನು ಸೇರಿಸಿ ಗುದ್ದಿ ಒಂದು ವ್ಯವಸ್ಥೆ ಮಾಡಿ ಇಡ್ತಿದ್ರು. ಆ ಪದಾರ್ಥ ಇವತ್ತು ತಾಂಬೂಲ ಮಂಜರಿ ಅಂತ ಗ್ರಂಥ ಉಂಟು, ಅದರಲ್ಲಿ ಅದರ ವಿವರಣೆ ಎಲ್ಲ ಉಂಟು. ಮುಖವಾಸಸ್ಸು ನಿರ್ಮಾಣ ಮಾಡುವುದು ಹೇಗೆ ಅಂತ. ವೀಳ್ಯದೆಲೆಯನ್ನು 21 ದಿವಸ ಒಣಗಿಸಬೇಕಂತೆ. ಒಣಗಿಸಿ ಅದನ್ನು ಹೀಗೆ ಕೈಯಲ್ಲಿ ಅಂದರೆ ಅದು ಪುಡಿ 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 ಆಗ್ತದೆ. ಆ ಪುಡಿ ಪುಡಿಯಾದ ವೀಳ್ಯದೆಲೆಯನ್ನು ಸ್ವಲ್ಪ ಸೇರಿಸಬೇಕು, ಅದಕ್ಕೆ ಲೆಕ್ಕಾಚಾರ ಉಂಟು, ಅಷ್ಟೇ ಸೇರಿಸಬೇಕು. ಆಮೇಲೆ ಲವಂಗ, ಚಕ್ಕೋಲ ಇತ್ಯಾದಿ ಅನೇಕ ವಸ್ತುಗಳನ್ನು, ಆಯುರ್ವೇದದಲ್ಲಿ ಬರುವ ಅನೇಕ ವಸ್ತುಗಳನ್ನೆಲ್ಲ ಸೇರಿಸಿ, ವಿಶೇಷವಾಗಿ ಜ್ಯೇಷ್ಠ ಮಧುವನ್ನು ಕೂಡ ಸ್ವಲ್ಪ ಸೇರಿಸಿಕೊಂಡು ಮಾಡುವಂಥ ಒಂದು ಮುಖವಾಸಸ್ಸು ಅಂತ ಉಂಟು. ಅದನ್ನು ಬಾಯಿಗೆ ಹಾಕಿದರೆ ಸಾಕು, ಒಂದು ಇಡೀ ಇಲ್ಲಿ ಕಣ್ಣಲ್ಲೂ ಸ್ವಲ್ಪ ನೀರು ಬರ್ತದೆ. ಕಣ್ಣಲ್ಲೂ ನೀರು ಯಾಕೆ ಬರ್ತದೆ ಅಂತ ಹೇಳಿದರೆ ಅದರಲ್ಲಿರುವ ಕರ್ಪೂರ ಅದೆಲ್ಲ ಅಲ್ಲಿ ಬಾಯಿಗೆ ಹೋದ ಕೂಡಲೇ ಇಡೀ ಮುಖವೇ ಒಂದು ಸಲ ತಂಪಾಗಿ ಹೋಗುತ್ತೆ, ಬಾಯಿಯೆಲ್ಲ ಸುವಾಸಿತವಾಗ್ತದೆ. ಅದಕ್ಕೆ ಮುಖವಾಸಸ್ಸು ಅಂತ ಹೆಸರು. ಇವತ್ತಿಗೂ ಕೂಡ ಆಗಮೋಕ್ತವಾದ ದೇವಾಲಯಗಳಲ್ಲಿ ದೇವರಿಗೆ ಮುಖವಾಸಸ್ಸು ಅಂತ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಆಮೇಲೆ ಭಕ್ತರಿಗೆ ತುಂಬ ಲಕ್ಷ ಕೊಟ್ಟವರಿಗೆ ಸ್ವಲ್ಪ ಸಿಗ್ತದೆ, ತುಂಬ ಭಕ್ತರಿಗೆ ಅಪರೂಪಕ್ಕೆ ಸ್ವಲ್ಪ ಸಿಗ್ತದೆ. ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಮುಖವಾಸ ಅನ್ನೋ ಒಂದು ವ್ಯವಸ್ಥೆ ಇದೆ. ಮುಖವಾಸಸ್ ಅಂದರೆ ಮುಖ ಒರೆಸುವ ಬಟ್ಟೆ, ಟವಲು ಅಂತ ಅರ್ಥ. ಮುಖವಾಸ ಅಂದರೆ ಬಾಯಿಯನ್ನು ಪರಿಮಳಿಸುವಂತಹ ವಸ್ತು ಅಂತ ಅರ್ಥ. ಭೋಜನ ಆದ ಮೇಲೆ ತೆಗೊಳ್ತಕ್ಕಂಥ ವಸ್ತು. ಮುಖವಾಸಂ ಸುರಭಿಮತ್, ಅದು ಎಂಥದ್ದು? ಸುರಭಿಮತ್, ಅತ್ಯಂತ ಪರಿಮಳಿತವಾದದ್ದು, ಸೌರಭ್ಯದಿಂದ ಕೂಡಿರುವಂತಹದ್ದು. ಆಮೇಲೆ ತಾಂಬೂಲಾದ್ಯಮಥಾರ್ಹಯೇತ್, ಅರ್ಹಯೇತ್ ಅಂದರೆ ಅದರಿಂದ ಪೂಜಿಸಬೇಕು, ಅದನ್ನು ದೇವರಿಗೆ ಕೊಡಬೇಕು. ತಾಂಬೂಲಂ ಸಮರ್ಪಯಾಮಿ ಅಂತೇಳಿ ತಾಂಬೂಲವನ್ನು ಕೊಡಬೇಕು. ಇಲ್ಲಿಗೆ ದೇವರ ನೈವೇದ್ಯದ ಕೆಲಸ ಮುಗಿಯಿತು. ಇನ್ನೊಂದು ಮಂಗಳಾರತಿ ಮೊದಲೇ ಮಾಡಿ ಆಗಿದೆ, ಇನ್ನೊಂದು ಮಾಡಬಹುದು. ಆದರೆ ಅದಕ್ಕಿಂತ ಮುಂಚೆ ದೇವರಿಗೆ ರಾಜೋಪಚಾರಗಳನ್ನು ನಡೆಸಬೇಕು. ರಾಜೋಪಚಾರ ಅಂದರೆ ಏನು? ಉಪಗಾಯನ್ ಗೃಣನ್ ನೃತ್ಯನ್ ಕರ್ಮಾಣಿ ಅಭಿನಯನ್ ಮಮ ಮತ್ಕಥಾ ಶ್ರಾವಯನ್ ಶೃಣ್ವನ್ ಮುಹೂರ್ತ ಕ್ಷಣಿಕೋ ಭವೇತ್. ಮುಹೂರ್ತ ಕ್ಷಣಿಕೋ ಭವೇತ್ ಅಂತ ಒಂದು ಸುಂದರವಾದ ಪ್ರಯೋಗ. ಇಲ್ಲಿ ತುಂಬಾ ಪಾಠಾಂತರಗಳಿದ್ದಾವೆ. ಮುಂದೆ ದೇವರಿಗೆ ರಾಜೋಪಚಾರವನ್ನು ಮಾಡ್ತಾ ಒಂದು ಮುಹೂರ್ತವು ಕೂಡ ಕ್ಷಣದಲ್ಲಿ ಮುಗಿಯುವ ಹಾಗೆ ನೀನಿರಬೇಕು ಅಂತ ಒಂದು ಹೇಳ್ತಾರೆ. ಮುಹೂರ್ತ ಕ್ಷಣಿಕೋ ಭವೇತು, ಮುಹೂರ್ತ ಕಳೆದ್ರೂ ಒಂದು ಕ್ಷಣ ಕಳೆಯಿತೋ ಅನ್ನುವ ರೀತಿಯಲ್ಲಿ ಕಳ್ಕೊಂಡು ಬಿಡಬೇಕು, ಆ ರೀತಿ ಮಾಡಬೇಕು ಅಂತ. ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ದಿನನಿತ್ಯದ ಪೂಜೆಯ ಕಾರ್ಯಕ್ರಮ ಇದು. ದೇವರಿಗೆ ಪೂಜೆ ಆದ ಮೇಲೆ ಉಪಗಾಯನ್, ಸಂಗೀತಕ್ಕೆ ಅಪಚಾರ ಆಗದೇ ಇರುವ ರೀತಿಯಲ್ಲಿ ದೇವರನ್ನು ಗಾನ ಮಾಡಬೇಕು. ಅದು ವಂದಿತಾಶೇಷ ವಂದ್ಯವರು ವೃಂದಾರಕಂ ಆಗ್ಬೋದು, ಜಯತಿ ತೇದಿಕಂ ಆಗ್ಬೋದು, ಪಾಲಯಾಚ್ಯುತ ಆಗ್ಬೋದು, ಅಥವಾ ಎಂಥ ಸದ್ಗುಣವಂತ ಅಂತಲೂ ಆಗ್ಬೋದು ಪದ್ಯ. ಅದು ಪ್ರಾಕೃತಿರಪಿ ಮುಂದೆ ಹೇಳ್ತಾರೆ, ಇಲ್ಲೇ ಹೇಳ್ತಾರೆ, ನಮಗೆ ಸಂಸ್ಕೃತವೇ ಆಗಬೇಕು ಅಂತಿಲ್ಲ, ದೇವರಿಗೆ ಯಾವ ಭಾಷೆಯೂ ಬರುತ್ತೆ, ನೀವು ಪ್ರಾಕೃತ ಭಾಷೆಯಲ್ಲೂ ಮಾಡಬಹುದು ಅಂತ ಇದೇ ಉದ್ಧವ ಗೀತೆಯಲ್ಲೇ ಕೃಷ್ಣ ಹೇಳುವ ಮಾತಿದೆ. ಉಪಗಾಯನ್ ಅಂದರೆ ದೇವರನ್ನು ಗಾನ ಮಾಡಬೇಕು. ಗೃಣನ್, ಸ್ತೋತ್ರ ಮಾಡಬೇಕು. ದೇವರನ್ನು ಸ್ತೋತ್ರ ಮಾಡುವಾಗಲೂ ಅದು ಗಾನ ರೂಪದಲ್ಲಿ ಮಾಡಿದರೆ ಅದಕ್ಕೆ ಗೃಣನ್ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಬರೀ ಹೇಳ್ತಾ ಇದ್ರೆ ಅದು ಸ್ತುವನ್ ಅಷ್ಟೇ, ಸ್ತೋತ್ರ ಮಾಡುವುದು. ಇಲ್ಲಿ ಹಾಗಲ್ಲ, ಗೃಣನ್ ಅಂದ್ರೆ ರಾಗಬದ್ಧವಾಗಿ ದೇವರನ್ನು ಸಂಸ್ಕೃತ ಶ್ಲೋಕಗಳಲ್ಲಿ ವರ್ಣಿಸುವುದು. ನೃತ್ಯನ್, ಪದ್ಯ ಹೇಳಿಕೊಂಡು ಸ್ವಲ್ಪ ನೃತ್ಯ ಮಾಡುವುದು ದೇವರ ಮುಂದೆ. ಅದು ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಅಂತ ಹೇಳಿಕೊಂಡು ಕುಣಿದ್ರು ಸರಿ, ದೇವರ ಮುಂದೆ ಸ್ವಲ್ಪ ನೃತ್ಯ ಮಾಡಬೇಕು. ನೃತ್ಯ ಬೇರೆ, ನಾಟ್ಯ ಬೇರೆ, ನೃತ್ತ ಬೇರೆ. ನೃತ್ತ, ನಾಟ್ಯ, ನೃತ್ಯ ಅಂತ 3 ಶಬ್ದಗಳಿದ್ದಾವೆ. ಅದರಲ್ಲಿ ನಾಟ್ಯವನ್ನು ಮಾಡಬೇಕು ಅಂತಾರೆ. ಏನು? ಕರ್ಮಾಣಿ ಅಭಿನಯನ್ ಮಮ, ಅಭಿನಯ ಪುರಸ್ಸರವಾಗಿ ಭಗವಂತನ ಚರ್ಯೆಗಳನ್ನು ಜನರಿಗೆ ಅರ್ಥ ಆಗುವ ಹಾಗೆ ನಾವು ನಾಟಕ ಮಾಡಿದರೆ ಅಂಥದ್ದಕ್ಕೆ ನಾಟ್ಯ ಅಂತ ಹೆಸರು. ನೃತ್ಯ ನಾಟ್ಯಗಳಲ್ಲಿ ವ್ಯತ್ಯಾಸ ಇದೆ. ನಾಟ್ಯ, ಭರತನಾಟ್ಯ ಅಂತ ಹೇಳ್ತೇವೆ. ಭರತನಾಟ್ಯ ಅಂದರೆ ಅದು ನೃತ್ಯ ಅಲ್ಲ,
ಅದು ನಾಟ್ಯ. ಅದರಲ್ಲಿ ಕಾಳಿಂಗ ಮರ್ದನನ ಒಂದು ಚಿಂತನೆ ಮನಸ್ಸಲ್ಲಿ ಇಟ್ಟುಕೊಂಡು ಅವರು ಕುಣಿಲಿಕ್ಕೆ ಶುರು ಮಾಡಿದ್ರೆ ನಮ್ಗೆ ಕಾಳಿಂಗ ಮರ್ದನ ಕೃಷ್ಣ ಮಾಡುವಾಗ ಅಷ್ಟು ಚಂದ ಮಾಡಿದ್ದಾನೋ ಇಲ್ಲೋ, ಇವರು ಅದಕ್ಕಿಂತ ಚಂದ ಮಾಡಿ ತೋರಿಸ್ತಾರೆ. ಅಲ್ಲಿ ಸರ್ಪವೂ ಕಾಣಿಸ್ತದೆ, ಸರ್ಪದ ಮೇಲೆ ಕುಣಿದದ್ದು ಕಾಣಿಸ್ತದೆ, ಕೈಯಲ್ಲಿ ಮಾಡ್ತಕ್ಕಂತಹ ಬೇರೆ ಬೇರೆ ಬೆರಳುಗಳಲ್ಲಿ ಉಂಟಾಗುವ ವಿನ್ಯಾಸಗಳಿಂದ ಬೇರೆ ಬೇರೆ ಮುದ್ರೆಗಳು ಅಂತ ಕರೀತಾರೆ. ಆ ಮುದ್ರೆಗಳಿಗೆ ಒಂದೊಂದಕ್ಕೆ ಒಂದೊಂದು ಅರ್ಥ ಇರ್ತದೆ. ಆ ಅರ್ಥಜ್ಞಾನ ಉಳ್ಳವನಿಗೆ, ಆ ಭರತನಾಟ್ಯವನ್ನು ಭರತಶಾಸ್ತ್ರದ ಮೂಲಕ ಓದಿರ್ತಕ್ಕಂಥ ವ್ಯಕ್ತಿಗೆ ನೃತ್ಯ ನೋಡಿದಾಗ ಬರುವ ಅನುಭವ ಬೇರೆಯವರಿಗೆ ಬರುವುದಿಲ್ಲ. ಅದು ಯಕ್ಷಗಾನವೂ ಹಾಗೆ. ಕೆಲವರು ಯಕ್ಷಗಾನ ಸುರಾದ್ಗುಳ್ಳೆ ಓಡಿ ಹೋಗ್ತಾರೆ, ಯಾಕಂದ್ರೆ ಯಕ್ಷಗಾನ ಅಂದ್ರೆ ಏನು ಅಂತ ಗೊತ್ತಿರುವುದಿಲ್ಲ. ಅದರ ಕುಣಿತದಲ್ಲಿರುವ ಸ್ವಾರಸ್ಯ, ಹೇಗೆ ಕುಣಿಬೇಕು, ಎಷ್ಟು ಕಷ್ಟ ಇದೆ, ಅದಕ್ಕೆ ಹಿನ್ನೆಲೆ ಏನು ಎಲ್ಲ ಗೊತ್ತಿದ್ದವರಿಗೆ ಯಕ್ಷಗಾನ ಅಷ್ಟು ಇಷ್ಟ ಆಗ್ತದೆ. ಯಾವುದೇ ಆಗಲಿ. ಈಗ ಉತ್ತರಾದಿ ಸಂಗೀತ ಒಬ್ಬರು ಶುರು ಮಾಡಿದ್ರೆ ಸತ್ಯನಾರಾಯಣಾಚಾರ್ಯ ಓಡಿ ಹೋದ್ರು ಅಂತಲೇ ಅರ್ಥ. ಯಾಕೆಂತ ಹೇಳಿದ್ರೆ ಗೊತ್ತಿಲ್ಲ ಅದರ ಬಗ್ಗೆ ಜ್ಞಾನ ಇಲ್ಲ. ಅದರ ಬಗ್ಗೆ ಒಂದು ಸ್ವಲ್ಪ ಆನಂದ ಭೈರವಿ ಅಂದ್ರೆ ಏನು, ಭೈರವಿ ಅಂದ್ರೆ ಏನು, ಒಂದಿಷ್ಟು ರಾಗದ ಬಗ್ಗೆ, ಲಯದ ಬಗ್ಗೆ, ತಾಳದ ಬಗ್ಗೆ ಜ್ಞಾನ ಇದ್ದವರಿಗೆ ಸಂಗೀತವನ್ನು ಆಸ್ವಾದಿಸುವುದು ಸುಲಭವಾಗ್ತದೆ. ಹಾಗೆಂತೇಳಿ ಉಳಿದವರಿಗೂ ಆಗ್ತದೆ. ಶಿಶುರುವೇತ್ತಿ, ಫಣಿವೇತ್ತಿ, ಚಿಕ್ಕ ಮಕ್ಕಳಿಗೂ ಒಬ್ಬೊಬ್ರು ಹಾಡ್ತಾ ಇದ್ದಾರೆ ಅಂದ್ರೆ ಅಳು ನಿಲ್ಲಿಸ್ತವೆ ಅವುಗಳು ಕೂಡ. ಪಶುರುವೇತ್ತಿ, ಪಶುಗಳು ಕೂಡ ಕಿವಿಯನ್ನು ಹೀಗೆ ಮಾಡಿಕೊಂಡು ಸಂಗೀತವನ್ನು ಆಲಿಸ್ತವೆ. ಫಣಿವೇತ್ತಿ, ಸರ್ಪಕ್ಕೂ ಕೂಡ ಸಂಗೀತ ಕೇಳಿದಾಗ ಹೆಡೆ ಅಲ್ಲಾಡಿಸುತ್ತೆ. ಆದರೆ ಅದರ ಸ್ವಾರಸ್ಯವನ್ನು ಗ್ರಹಣ ಮಾಡುವುದಿಲ್ಲ. ಮಾಡುವುದಕ್ಕೆ ಅದರ ಜ್ಞಾನ ಬೇಕಾಗ್ತದೆ. ಹಾಗಾಗಿ ನಾಟ್ಯ ಅಂದರೆ ಕರ್ಮಾಣಿ ಅಭಿನಯನ್ ಮಮ. ಕೃಷ್ಣ ಹೇಳುವುದು ಮಮ, ನನ್ನದ್ದಾದ ಕರ್ಮ. ಬಾಲ್ಯ ಲೀಲೆ, ಅದು ನವನೀತ ಚೋರ ಅನ್ನುವ ಕರ್ಮ ಆಗಿರ್ಬೋದು, ಯಾವುದೇ ಕರ್ಮ, ನನ್ನ ಬಾಲ್ಯದ ಯಾವುದೇ ಲೀಲೆಯನ್ನು ಅಭಿನಯ ಮಾಡ್ತಾ ನಾಟ್ಯ ಮಾಡಬೇಕು ನನ್ನ ಮುಂದೆ, ಅದರಿಂದ ನಾನು ಪ್ರೀತನಾಗ್ತೇನೆ. ಹಾಗಾದ್ರೆ ಈಗ ನಾಳೆಯಿಂದ ನಮ್ಮ ಮನೆಯಲ್ಲಿ ಪೂಜೆ ಬೇರೆ ತರ ಇರ್ತದೆ, ಹೊಸ ರೀತಿಯಲ್ಲಿ. ಏನು ಕಷ್ಟ ಏನಿಲ್ಲ, ಇದ್ದದ್ದೇ ಒಂದು ಉಡುವ ಕಚ್ಚೆ ಹಾಕಿ ಮೇಲೊಂದು ಇದು ಹಾಕೊಂಡು ತಲೆಗೊಂದು ಸುತ್ತಿಕೊಂಡು ಸ್ವಲ್ಪ ಕೃಷ್ಣನ ಕಾಣಿಸೋದಕ್ಕೆ ನವಿಲಗಿರಿ ಪಕ್ಕದಲ್ಲಿದ್ರೆ ಒಂದು ಸಿಕ್ಕಿಸಿಕೊಂಡು ನಾಟ್ಯ ಮಾಡೋದು. ಕರ್ಮಾಣ್ಯ ಅಭಿನಯನ್ ಮಮ ಮತ್ಕಥಾ ಶ್ರಾವಯನ್. ಇದಾದ ಮೇಲೆ ಕಥಾಶ್ರವಣ, ದೇವರ ಕಥೆ. ಇವತ್ತು ಪೂಜೆಯ ಕೊನೆಯಲ್ಲಿ ಒಂದು ದೇವರ ಕಥೆ ಹೇಳ್ತೇನೆ ಅಂತ ದೇವರ ಒಂದು ಪ್ರಸಂಗದ ಕಥೆಯನ್ನು ಹೇಳುವುದು. ಶ್ರಾವಯನ್ ಅಂದ್ರೆ ಬೇರೆಯವರಿಗೆ ಕಥೆಯನ್ನು ಕೇಳಿಸುತ್ತಾ, ಶೃಣ್ವನ್ ನಾವು ಕೇಳಿಸುವುದು ಮಾತ್ರ ಅಲ್ಲ, ಹೇಳುವವರ ಹತ್ರ ಕೇಳುವುದು. ಭಗವಂತನ ಕಥೆಯನ್ನು ಕೇಳುತ್ತಾ ಮುಹೂರ್ತ ಕ್ಷಣಿಕೋ ಭವೇತ್, ಒಂದು ಮುಹೂರ್ತವನ್ನು ಕ್ಷಣವಾಗುವ ಹಾಗೆ ಕಳೆಯಬೇಕು. ಮುಹೂರ್ತ ಅಂತ ಹೇಳಿದ್ರೆ 48 ನಿಮಿಷ ಅಂತ ಲೆಕ್ಕಾಚಾರದ ಪ್ರಕಾರ ಹಾಗೆ. ಯಾಕಂದ್ರೆ ಒಂದು ಗಳಿಗೆ ಅಂದ್ರೆ 24 ನಿಮಿಷ, 2 ಗಳಿಗೆಗಳಿಗೆ ಒಂದು ಮುಹೂರ್ತ. ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯಕ್ಕೆ 30 ಮುಹೂರ್ತ, ಅರ್ಥಾತ್ 60 ಗಳಿಗೆ ಇರ್ತದೆ. ಅದರಲ್ಲಿ ಬ್ರಾಹ್ಮ ಮುಹೂರ್ತ ಅಂತ ಕರಿತೇವೆ. ಬೆಳಗ್ಗೆ ಸೂರ್ಯೋದಯದ 1 ಗಂಟೆ 36 ನಿಮಿಷ ಪೂರ್ವ ಭಾಗಕ್ಕೆ, ಅಂದ್ರೆ ರಾತ್ರಿಯಲ್ಲಿರುವ 15 ಮುಹೂರ್ತದಲ್ಲಿ ಕೊನೆಯ ಮುಹೂರ್ತಕ್ಕಿಂತ ಪಕ್ಕದ ಮುಹೂರ್ತ. ಸಂಸ್ಕೃತದಲ್ಲಿ ಅದನ್ನು ಉಪಾಂತ್ಯ ಮುಹೂರ್ತ ಅಂತ ಕರೀತಾರೆ. ಉಪಾಂತ್ಯ ಅಂತ ಹೇಳಿದ್ರೇನು? ಲಾಸ್ಟ್ ಬಟ್ ಒನ್ ಅಂತೀರಲ್ವಾ, ಕೊನೆಯದ್ದಲ್ಲ, ಅದಕ್ಕಿಂತ ಹಿಂದಿದ್ದು ಅಂತ. ಸೂರ್ಯೋದಯ ಕಾಲಕ್ಕೆ ಬರ್ತಕ್ಕಂಥ ಮುಹೂರ್ತ ಅಲ್ಲ, ಅದಕ್ಕಿಂತ ಹಿಂದಿನ ಮುಹೂರ್ತ. ಅಂದ್ರೆ ಸುಮಾರು 4:15 4:45 ಪ್ರಾರಂಭ ಆಗುವ ಮುಹೂರ್ತವನ್ನು ಬ್ರಾಹ್ಮ, ಅದಕ್ಕೆ ಬ್ರಹ್ಮದೇವರು ಅಭಿಮಾನಿ ದೇವತೆಗಳು ಆ ಕಾಲಕ್ಕೆ, ಆ ಕಾರಣದಿಂದ ಅದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಕನ್ನಡದಲ್ಲಿ ಬ್ರಾಹ್ಮೀ ಮುಹೂರ್ತ ಅಂತ ಹೇಳ್ತಾರೆ. ಅದು ಕನ್ನಡ, ಸಂಸ್ಕೃತದಲ್ಲಿ ಹಾಗೆ ಹೇಳುವುದಿಲ್ಲ. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಆಚಾರ್ಯರು ಹೇಳ್ತಾರೆ, ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ರಿ ಅಂತ. ಬ್ರಾಹ್ಮಿ ಅನ್ನುವ ಶಬ್ದ ಇಲ್ಲ, ಇದ್ರೆ ಅದಕ್ಕೆ ಅರ್ಥ ಏನು ಅಂದ್ರೆ ಬ್ರಾಹ್ಮಿ ಅಂದ್ರೆ ಒಂದೆಲಗ ಅಂತ ಅರ್ಥ. ಬ್ರಾಹ್ಮಿ ತೈಲ ಅಂತ ಬರುತ್ತಲ್ವಾ, ಬ್ರಾಹ್ಮಿ ಅಂದ್ರೆ ಅದೊಂದು ಸಸ್ಯ ಜಾತಿ ವಿಶೇಷ. ಮುಖವಾಸಂ ಮತ್ಕಥಾ ಶ್ರಾವಯನ್ ಶೃಣ್ಣನ್ ಮುಹೂರ್ತ ಕ್ಷಣಿಕೋ ಭವೇತ್. ಮುಹೂರ್ತಂ ಕ್ಷಣಮಿವ ನಯೇತ್ ಅಂತ. ಮುಹೂರ್ತ ಕ್ಷಣಿಕ ಅನ್ನೋದಕ್ಕೆ ವ್ಯಾಖ್ಯಾನ, ಮುಹೂರ್ತವನ್ನು ಕ್ಷಣವೆಂಬಂತೆ ಕಳೆಯಬೇಕು. ಒಂದು ಒಳ್ಳೆಯ ವಿಷಯದಲ್ಲಿ ನಾವು ಕೂತಿದ್ರೆ ಸಮಯ ಹೋದದ್ದು ಗೊತ್ತಾಗುದಿಲ್ಲ. ಕೆಲವರು ನಮ್ಮ ಶಿಷ್ಯರು ಹೇಳುವುದು ಅಂತುಂಟು, ಆಚಾರ್ಯ ಇವತ್ತು ಯಾಕೆ 5 ನಿಮಿಷದಲ್ಲಿ ಉಪನ್ಯಾಸ ಮುಗಿಸಿದ್ರಿ ಅಂತ ಹೇಳುದು, 1:30 ಗಂಟೆ ಆಗಿದೆ ಅಲ್ವಾ, ಗೊತ್ತೇ ಆಗಲಿಲ್ಲ ಅಂತ ಹೇಳುವವರು ಇರ್ತಾರೆ. ಕೆಲವರು ಹಾಗಲ್ಲ, ಆಚಾರ್ಯ ಎಷ್ಟು ಹೊತ್ತು ಮಾಡುದು, ನಾವು 10 ನಿಮಿಷ ಮಾಡಿರ್ತೇವೆ, ಎಷ್ಟು ಹೊತ್ತು ನಿಲ್ಲಿಸಬಾರ್ದ, ಕೊರ್ದು ತೂತಾಗೋಯ್ತು ಅಂತ ಹೇಳುವವರು ಇರ್ತಾರೆ. ಅಂದ್ರೆ ಅದರಲ್ಲಿ ಒಳ್ಳೆಯ ವಿಷಯದಲ್ಲಿ ನಮ್ಮನ್ನು ನಾವು ಮುಳುಗಿಸಿಕೊಂಡಾಗ ನಮಗೆ ಸಮಯ ಹೋದದ್ದು ಗೊತ್ತಾಗುವುದಿಲ್ಲ. ಇಂಥದ್ದು ಅದನ್ನು ಮುಹೂರ್ತ ಕ್ಷಣಿಕೋ ಭವೆ. ದೇವರ ವಿಷಯದ ನಾಟಕ, ನೃತ್ಯ ಅಂದ್ರೆ ಏಳ್ಲಿಕ್ಕೆ ಇಲ್ಲ, ಕೂತುಕೊಂಡೇ ಅಭಿನಯ, ನಿಂತಲ್ಲೇ ಅಭಿನಯ. ಕೆಲವರು ಒಂದು ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಾರೆ, ಅವರ ಅಭಿನಯ ಮಾಡಿದರೆ ಏಕಪಾತ್ರ ಅಭಿನಯ ಇರ್ತದೆ.
ಎಲ್ಲ ವಿಷಯ ಗೊತ್ತಾಗಿಬಿಡ್ತದೆ, ಅಷ್ಟು ಚಂದ ಮಾಡ್ತಾರೆ. ಅದು ಕೈ ಕಾಲು ಮುಖ ಮೂಗು ಇಷ್ಟು ಸಾಕಾಗ್ತದೆ, ಅಷ್ಟೇ ಕೂತಲ್ಲೇ ನಡೆಸುವುದು. ನೃತ್ಯ ನಾಟ್ಯಗಳು ಇವುಗಳ ಮೂಲಕ ಭಗವಂತನನ್ನು ಪೂಜಿಸಬೇಕು. ಇಷ್ಟಾದ ಮೇಲೆ ಸ್ತವೈರುಚ್ಚಾವಚೈ ಶ್ರೌತೈ ಪೌರಾಣೈ ಪ್ರಾಕೃತೈರಪಿ ಸ್ತುತ್ವಾ ಪ್ರಸೀದ ಭಗವನ್ ಇತಿ ವಂದೇತ ದಂಡವತ್. ಸ್ತವೈ ಉಚ್ಚಾವಚೈ ಸ್ತೋತ್ರೈ ಶ್ರೌತೈ ಪೌರಾಣೈ ಪ್ರಾಕೃತೈರಪಿ. ದೇವರನ್ನು ಸ್ತೋತ್ರ ಮಾಡುವ ಪ್ರಕ್ರಿಯೆ. ಈಗ ಸ್ತೋತ್ರ ಮಾಡುವುದಕ್ಕೆ ರಾಗಬದ್ಧವಾದದ್ದೇ ಆಗಬೇಕು ಅಂತಿಲ್ಲ, ದಂಡಕಗಳು ಆಗ್ತವೆ, ಗದ್ಯ ಸ್ವರೂಪವೂ ಆಗ್ತದೆ. ಭಗವಂತನನ್ನು ಸ್ತುತಿಸುವ ಅನೇಕ ಗದ್ಯಗಳುಂಟು. ಅದು ಶ್ರೀಮದ್ವಾದಿರಾಜರು ಹಯಗ್ರೀವ ದಂಡಕ ಎಲ್ಲ ರಚಿಸಿದ್ದಾರಲ್ಲ, ಆ ರೀತಿಯ ಗದ್ಯಗಳು. ಗದ್ಯಗಳಲ್ಲಿ ಸ್ತುತಿಸುವುದು ಇನ್ನೂ ಚೆನ್ನಾಗಿರ್ತದೆ. ಈ ಬಹುಬರಾಕ್ ಅಂತ ಸ್ತೋತ್ರ ಮಾಡ್ತಾರಲ್ವಾ, ಅವೆಲ್ಲವೂ ಕೂಡ ಸಾಮಾನ್ಯವಾಗಿ ಗದ್ಯ ಸ್ವರೂಪದಲ್ಲಿ ಇರ್ತದೆ. ಅಂಥವುಗಳಿಂದ ಶ್ರೌತೈಹಿ, ವೇದಗಳಲ್ಲಿ ಭಗವಂತನನ್ನು ಸ್ತೋತ್ರ ಮಾಡತಕ್ಕಂತಹ ವಿಷ್ಣು ಸೂಕ್ತವೇ ಮೊದಲಾದ ಭಾಗಗಳುಂಟು, ಅಂತಹ ಸ್ತೋತ್ರಗಳಿಂದ ಆಗಬಹುದು. ಪೌರಾಣೈಹಿ, ಪೌರುಷೇಯವಾದಂತಹ ವಿಷ್ಣು ಪುರಾಣದಲ್ಲಿ ಬರುವಂತಹದ್ದು, ಶ್ರೀಮದ್ ಭಾಗವತದಲ್ಲಿ ಏನು ಭಗವದ್ ಧ್ಯಾನದಲ್ಲಿ ಬರುವ ಸ್ತೋತ್ರ ವಿಧಾನ, ಅಂತಹ ಸ್ತೋತ್ರಗಳಿಂದ, ಜಿತಂತೆ ಸ್ತೋತ್ರ ಮೊದಲಾದಂತಹ ಸ್ತೋತ್ರಗಳಿಂದ. ಅದು ಉಚ್ಚಾವಚೈಹಿ, ದೊಡ್ಡದು ಚಿಕ್ಕದು ಹಾಗೇನಿಲ್ಲ, ದೊಡ್ಡದಾದ ಜಿತಂತೆ ಸ್ತೋತ್ರ 4 ಅಧ್ಯಾಯ ಇದೆ, ಅಷ್ಟೂ ಸ್ತೋತ್ರದಿಂದ ಬೇಕಾದ್ರೆ ದೇವರನ್ನು ಸ್ತುತಿಸಬಹುದು. ಇಲ್ಲ ಚಿಕ್ಕದು, ವಾದಿರಾಜರು ರಚಿಸಿದ ಶ್ರೀ ಶೀಶ ಗುಣದರ್ಪಣ 20 ಸ್ತೋತ್ರ ಇರುವುದು, 20 ಶ್ಲೋಕದಲ್ಲಿ ಮುಗಿಸುವುದು, ಇಂಥದ್ದು ಆಗ್ಬೋದು. ಉಚ್ಚಾವಚೈಹಿ, ಕೆಲವೊಂದು ಸಲ ಒಂದೊಂದೇ ಶ್ಲೋಕ ದೇವರ ಹತ್ರ ಪ್ರಾರ್ಥನೆ ಮಾಡುವುದು. ಆಯತಾಭ್ಯಾಂ ವಿಶಾಲಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ, ಒಂದು ಶ್ಲೋಕದ ಧ್ಯಾನವೂ ಸಾಕಾಗ್ತದೆ. ಈ ರೀತಿ ಸ್ತೋತ್ರವನ್ನು ಮಾಡ್ತಾ ಪ್ರಾಕೃತೈರಪಿ, ಪ್ರಾಕೃತ ಅಂದ್ರೆ ನಾವು ಮಾತಾಡುವ ಭಾಷೆ. ಭಾಷೆ ಎರಡೇ ವಿಧ, ಪ್ರಾಕೃತ, ಅದರ ವಿರುದ್ಧ ಪದ ಸಂಸ್ಕೃತ. ಕೆಲವು ಸಲ ಸಂಸ್ಕೃತವೇ ಪ್ರಾಕೃತ ಆಗಿ ಹೋಗುತ್ತೆ ಎಡವಟ್ಟು ಮಾತಾಡಿದರೆ. ಸಂಸ್ಕೃತಕ್ಕೆ ವ್ಯಾಕರಣದ ಚೌಕಟ್ಟು ಇಲ್ಲದೆ ನಾವು ಸಂಸ್ಕೃತ ಮಾತಾಡಿದರೆ ಆಗ ಸಂಸ್ಕೃತವೇ ಪ್ರಾಕೃತ ಆಗ್ತದೆ. ಪ್ರಾಕೃತ ಸಂಸ್ಕೃತ ಅಂತ ಎರಡು. ಪ್ರಾಕೃತ ಎಂಬುದು ಸಂಸ್ಕೃತ ಜನ್ಯ ಅಂತ ಒಪ್ಪುವುದು. ಯಾವುದು ಪ್ರಾಕೃತ ಉಂಟು, ನಮ್ಮ ಅನೇಕ ಕವಿಗಳು ಕಾವ್ಯಗಳನ್ನು ರಚಿಸಿದ್ದು ನಮ್ಗೆ ಗೊತ್ತು. ಅದು ಮೃಚ್ಛಕಟಿಕ, ಶೂದ್ರಕ ರಚಿಸಿದ ಕಾವ್ಯ ಇರ್ಬೋದು, ಅಥವಾ ಕಾಳಿದಾಸ ರಚಿಸಿದಂತಹ ಅಭಿಜ್ಞಾನ ಶಾಕುಂತಲಾದಿಗಳಿರ್ಬೋದು, ಭರ್ತೃಹರಿ ನಮ್ಮ ಭವಭೂತಿ ರಚಿಸಿದಂತಹ ಉತ್ತರಾಂಚರಿತೆಯೋ ಮಹಾವೀರ ಚರಿತೆಯೋ, ಯಾವುದೇ ನಾಟಕ ನೋಡಿ ಅದರಲ್ಲಿ ಕೇವಲ ಸಂಸ್ಕೃತ ಇರುವುದಿಲ್ಲ, ಪ್ರಾಕೃತವೂ ಇರ್ತದೆ. ಕೆಲವೊಂದು ಹಳ್ಳಿಯ ಜನ ಮಾತಾಡಬೇಕು ಅಂತ ಬಂದಾಗ, ಅಲ್ಲಿ ಉದಾಹರಣೆಗೆ ಅಭಿಜ್ಞಾನ ಶಾಕುಂತದಲ್ಲಿ ಬೆಸ್ತರು ಏನೋ ಒಂದು ಹಿಡ್ಕೊಂಡು ಬಂದರು ಅಂತ ಒಂದು ಕಥೆ, ಅವರೆಲ್ಲ ಮಾತಾಡೋದು ಪ್ರಾಕೃತ. ನಾಟಕದಲ್ಲಿರುವುದೇ ಪ್ರಾಕೃತ ಭಾಷೆಯಲ್ಲಿ. ನಮಗೆ ಅದು ಅರ್ಥ ಆಗಬೇಕು ಅಂತಾದರೆ ನಾವು ಅದನ್ನು ಸಂಸ್ಕೃತಕ್ಕೆ ತರ್ಜಮೆ ಮಾಡಿ ಅರ್ಥ ಮಾಡ್ಕೊಳ್ಬೇಕಾದ ಪ್ರಸಂಗ ಬರ್ತದೆ. ಹೀಗೆ ಪ್ರಾಕೃತ ಅಂದರೆ ಸಾಮಾನ್ಯ ಜನತೆ ಮಾತಾಡ್ತಾ ಇದ್ದ ಭಾಷೆ. ಅವರಿಗೆ ಸಂಸ್ಕೃತ ಬರುವುದಿಲ್ಲ ಅಂತಲ್ಲ, ಆದರೆ ಮನೆಯಲ್ಲಿ ಮಾತಾಡೋದು ಆ ಭಾಷೆ ಅಂತ ಒಂದು ವ್ಯವಸ್ಥೆ ಇರ್ತಿತ್ತು. ಸಂಸ್ಕೃತದಲ್ಲೇ ಅನೇಕ ಪ್ರಾಕೃತಗಳುಂಟು. ಪ್ರಾಕೃತ ಪ್ರಕಾಶ ಅಂತ ಅದಕ್ಕೊಂದು ವ್ಯಾಕರಣ ಗ್ರಂಥ ಬೇರೆ ಇದೆ. ಇವತ್ತು ಕನ್ನಡ, ತೆಲುಗು, ತಮಿಳು ಇತ್ಯಾದಿಗಳೆಲ್ಲ ಪ್ರಾಕೃತ. ತಮಿಳು ಅಂತ ಹೇಳಿದಾಗ ಸ್ವಲ್ಪ ಹೆದರಿಕೆ ಆಗ್ತದೆ, ಅವರು ಕೆಲವು ಸಲ ಒಪ್ಪಿಕೊಳ್ಳುವುದಿಲ್ಲ. ತುಂಬ ಜಾಗೃತಿಯಾಗಿ ಅವರ ಹತ್ರ ಎದುರುಗಡೆ ಕೂಡಿಸಿಕೊಂಡು ನಿಮ್ಮ ತಮಿಳು ಸಂಸ್ಕೃತದಿಂದ ಬಂದದ್ದು ಅಂತ ಹೇಳಿದರೆ, ಸಂಸ್ಕೃತಕ್ಕಿಂತ ಮೊದಲು ತಮಿಳಿತ್ತು ಅಂತ ಅದಕ್ಕೆ ಇತಿಹಾಸ ತೋರಿಸ್ಲಿಕ್ಕೆ ಹೋಗ್ತಾರೆ. ಅದು ಮೊದಲು ಬಂದದ್ದು, ಅಗಸ್ತ್ಯರು ಸೃಷ್ಟಿ ಮಾಡಿದ್ದು ಅಂತ. ಅಗಸ್ತ್ಯರು ಸೃಷ್ಟಿ ಮಾಡಿದ್ದ ಹೌದು. ಕಾವೇರಿ ಲೋಪಾಮುದ್ರೆಯನ್ನು ಕರ್ಕೊಂಡು ಬಂದದ್ದೇ ಅಗಸ್ತ್ಯರು. ಉತ್ತರ ಭಾರತದಿಂದ ಬಂದವರವರು. ವಿಂಧ್ಯೆಯನ್ನು ಅಡ್ಡ ಹಾಕಿ, ವಿಂಧ್ಯ ಅವನ ಶಿಷ್ಯ, ಅಗಸ್ತ್ಯರ ಶಿಷ್ಯ. ಅಗಸ್ತ್ಯರು ವಿಂಧ್ಯ ಯದ್ವಾ ಬೆಳೀತಾ ಇದ್ದವನನ್ನು ಸ್ವಲ್ಪ ಬಗ್ಗು ಅಂತೇಳಿ ಬಗ್ಗಿಸಿ ತಾನು ಲೋಪಾಮುದ್ರೆಯ ಜೊತೆಗೆ ಕೆಳಗೆ ಬಂದು ವಾತಾಪಿ ಇಲ್ವಲರನ್ನು ಸಂಹಾರ ಮಾಡಿ, ಅದೇ ಪ್ರದೇಶದಲ್ಲಿ, ವಾತಾಪಿ ಇಲ್ವಲ ಇದ್ದದ್ದು ಇಲ್ಲೇ ಮೆಡ್ರಾಸ್ ಪಕ್ಕದಲ್ಲೇ ಇದ್ದದ್ದು, ಅಲ್ಲೆಲ್ಲ ಅಂಥವರೆಲ್ಲ ಸಿಕ್ಕಾಬಟ್ಟೆ ಇದ್ರು. ಅವರನ್ನೆಲ್ಲ ಸಂಹಾರ ಮಾಡಿ ಸಮುದ್ರ ದಾಡಿಯಲ್ಲಿದ್ದಂತಹ ರಕ್ಕಸರನ್ನು ಕೊಲ್ಲುವುದಕ್ಕೋಸ್ಕರ ಸಮುದ್ರವನ್ನು ನುಂಗಿ, ಆಮೇಲೆ ಮತ್ತೆ ಸಮುದ್ರವನ್ನು ಅಲ್ಲಿ ಸರಿಯಾಗಿ ಬಿಟ್ಟು ಸುನಾಮಿ ಹೆಚ್ಚು ಬರಬಾರ್ದು ಅಂತ ವ್ಯವಸ್ಥೆಯನ್ನು ಮಾಡಿ, ಆಮೇಲೆ ಅಗಸ್ತ್ಯರು ಅಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿಯ ಜನಕ್ಕೆ ಸರಿಯಾಗಿ ಭಾಷೆ ಇಲ್ಲ ಅಂತೇಳಿ ಒಂದು ಭಾಷೆಯನ್ನು ನಿರ್ಮಾಣ ಮಾಡಿ ಕೊಟ್ರು ಅಂತ ಇದು ವ್ಯವಸ್ಥೆ. ಇಷ್ಟು ನಡೆದದ್ದು ಹೌದು. ಇದಾದ ಮೇಲೆ ಅವರು ಉತ್ತರ ಭಾರತಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದರೆ, ಹೋದರೆ ನಮ್ಮ ವಿಂಧ್ಯ ಮತ್ತೆ ಎದ್ದು ನಿಲ್ತಾನೆ. ವಿಂಧ್ಯನಿಗೆ ಹೇಳಿದ್ದಾರೆ, ನಾನು ಬರುವಲ್ಲಿಯ ತನಕ ನೀನು ಬಗ್ಗಿಯೇ ಇರಬೇಕು, ಆ ಕಡೆ ಹೇಳಬಾರ್ದು ಅಂತ ಹೇಳಿದ್ದಾನೆ. ಹಾಗಾಗಿ ವಿಂಧ್ಯ ಬಗ್ಗಿಯೇ ಇರಬೇಕು, ಎದ್ರೆ ಸೂರ್ಯನ ದಾರಿಗೆ ಅಡ್ಡ ಆಗ್ತಾನೆ ಅಂತ ಹೇಳಿ ಅವರು ಮುಂದೆ ಉತ್ತರಕ್ಕೆ ಹೋಗಲಿಲ್ಲ. ಇದೆಲ್ಲ ಪುರಾಣದಲ್ಲಿ ಇರತಕ್ಕಂಥ ಕಥೆ. ಅವರೊಂದು ಭಾಷೆ ನಿರ್ಮಾಣ ಮಾಡಿಕೊಟ್ಟದ್ದು ಹೌದು. ಆದರೆ ಅವರ ಆಡ್ತಾ ಇದ್ದ ಭಾಷೆ ಯಾವುದು ನೋಡ್ಬೇಕಲ್ವ ನಾವು. ಅಗಸ್ತ್ಯರು ಯಾವ ಭಾಷೆ ಮಾತಾಡ್ತಾ ಇದ್ರು ಅಂತ ನೋಡ್ಬೇಕಲ್ವ. ಅಗಸ್ತ್ಯ ಗೋತ್ರರು ಅಂತ ಹೇಳುವವರು. ಅಂದ್ರೆ ಸಂಸ್ಕೃತ ಅನ್ನುವುದು ಸಮಸ್ತ ಭಾಷೆಗಳು
ಸರ್ವಭಾಷಾ ಜನನೀ ಅಂತ ಸಂಸ್ಕೃತಕ್ಕೆ ಹೆಸರು. ಸಂಸ್ಕೃತದಿಂದ ಭಾಷೆಗಳ ಆವಿರ್ಭಾವ ಆಗಿದೆ. ಆ ಆವಿರ್ಭೂತವಾದ ಭಾಷೆಗೂ ಪ್ರಾಕೃತ ಅಂತ ಹೆಸರು. ಅಂದ್ರೆ ವ್ಯಾಕರಣದ ಕಟ್ಟುಪಾಡು ಇಲ್ಲದೆ ಸಂಸ್ಕೃತ ಭಾಷೆ ಏನೇನು ಬದಲಾವಣೆಯನ್ನು ಹೊಂದಿತೋ ಆ ಭಾಷೆಗಳನ್ನೇ ನಾವು ಪ್ರಾಕೃತ ಅಂತ ಕರೆಯೋದು. ಈಗ ಸಂಸ್ಕೃತದಲ್ಲಿ ಇದನ್ನು ನೋಸ್ ಅಂತ ಕರೀಲಿಕ್ಕೆ ಆಗುದಿಲ್ಲ, ಇದನ್ನು ನಸ್ ಅಂತ ಕರಿಬೇಕು. ನಸ್ ಅಂತ ಸಂಸ್ಕೃತದ ಶಬ್ದ. ಅಥವಾ ನಾಸಿಕ, ಮತ್ತೊಂದು ಶಬ್ದ ಇದೆ, ನಾಸಿಕ, ನಾಸ, ನಸ್. ಈ ಮೂರು ಶಬ್ದಗಳು ಮೂಗನ್ನು ಹೇಳುವುದಕ್ಕೆ ಸಂಸ್ಕೃತದಲ್ಲಿ ಇರತಕ್ಕಂಥ ಶಬ್ದ. ಆ ನಸ್ ಅನ್ನೋದು ವ್ಯಾಕರಣದ ಕಟ್ಟುಪಾಡು ಬಿಟ್ಟಾಗ ಕೆಲವರಿಗೆ ನೋಸ್ ಆಗ್ತದೆ, ಕೆಲವರಿಗೆ ನೀಸ್ ಆಗುತ್ತೆ, ಏನೇನೋ ಆಗ್ತದೆ, ಶಬ್ದ ವ್ಯತ್ಯಾಸ ಆಗ್ತದೆ. ಆದರೆ ಸಂಸ್ಕೃತದ ವ್ಯಾಕರಣದ ಕಟ್ಟುಪಾಡಲ್ಲಿದ್ದಾಗ ಅದು ಸಂಸ್ಕೃತ, ಅಂದ್ರೆ ವ್ಯಾಕರಣವೆಂಬ ಸಂಸ್ಕಾರಕ್ಕೆ ಬದ್ಧವಾಗಿ ನಿಂತದ್ದು ಅಂತ ಅರ್ಥ. ಪ್ರಾಕೃತ ಅಂದ್ರೆ ಅದು ವ್ಯತ್ಯಾಸವಾಗಿ ಬಂದಂತಹ ಭಾಷೆಗಳು. ಇವತ್ತು ಕನ್ನಡ ಭಾಷೆಯಲ್ಲಿ ಏನು ದಾಸವರೇಣ್ಯರುಗಳು ರಚಿಸಿದ ಸಾವಿರಾರು ಇಲ್ಲ ಲಕ್ಷೋಪಲಕ್ಷ ಕೀರ್ತನೆಗಳಿದ್ದಾವಲ್ಲ, ಅವೆಲ್ಲವನ್ನು ನಾವು ಪ್ರಾಕೃತ ಸ್ತೋತ್ರ ಅಂತ ಕರೆಯೋದು. ಅದು ಪ್ರಾಕೃತ. ಅದನ್ನು ಕೂಡ ಪಾಠ ಮಾಡಬೇಕು ಅಂತ ಭಾಗವತ ಹೇಳಿದೆ. ಹಾಗಾಗಿ ಹೆಂಗಸರಿಗೆ ಇದು ಬಹಳ ಮುಖ್ಯ. ಕೆಲವರು ವಿದ್ವಾಂಸರು ಹೇಳುವುದುಂಟು, ಏನು ಸಂಸ್ಕೃತದಲ್ಲಿ ಸ್ತೋತ್ರ ಮಾಡಲಿಕ್ಕೆ ಅವಕಾಶ ಇರುವಾಗ ದೇವರಿಗೆ ಅರ್ಥವಾಗದೇ ಇರುವ ಕನ್ನಡದಲ್ಲಿ ಪದ್ಯ ಹೇಳುವುದೇನು ಅಂತ ಕೇಳಿದರೆ, ಭಾಗವತ ಹೇಳಿದೆ ಅಂತ ಹೇಳ್ಬೇಕು. ನೀವು ಗಟ್ಟಿಯಾಗಿ ಹೇಳ್ಬೇಕು. ಭಾಗವತದಲ್ಲಿ ಎಲ್ಲಿ ಹೇಳಿದ್ದಾರೆ? ಏಕಾದಶ ಸ್ಕಂದ ಭಾಗವತದಲ್ಲಿ ಹೇಳಿದ್ದಾರೆ. ಎಲ್ಲಿ? ಕೊನೆಗೆ ನೋಡಿಬೇಕಾದ್ರೆ ಅಂತ ಹೇಳ್ಬೇಕು. ಕೊನೆಗೆ 27ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ, ಪ್ರಾಕೃತೈರಪಿ, ಆಯಾ ಊರಿನ ಅವರವರು ಆಡುವ ಭಾಷೆ, ತುಳು ಭಾಷೆ ಇರಬಹುದು, ತಮಿಳು ಭಾಷೆ ಇರಬಹುದು, ಕೊಂಕಣಿ ಭಾಷೆ ಇರಬಹುದು, ಆಮೇಲೆ ಕನ್ನಡ ಆಗ್ಬೋದು, ತೆಲುಗು ಆಗ್ಬೋದು, ಯಾವ ಭಾಷೆ ಬೇಕಾದರೂ ಅದರಲ್ಲೂ ಕೂಡ ದೇವರನ್ನು ಸ್ತೋತ್ರ ಮಾಡಿ. ಅದ್ಯಾಕೆ ಸಂಸ್ಕೃತ ಮಾತ್ರ ಸಾಕಾಗುವುದಿಲ್ಲ? ಪ್ರಾಕೃತ ಯಾಕೆ? ಕೆಲವೊಂದು ರಾಗಗಳು ಕೆಲವು ಪ್ರಾಕೃತಕ್ಕೆ ಹೊಂದುತ್ತೆ, ಸಂಸ್ಕೃತಕ್ಕೆ ಹೊಂದುವುದಿಲ್ಲ. ಈಗ ಕನ್ನಡದಲ್ಲಿ ಷಡ್ಪದಿಗಳನ್ನು ಹಾಡಿದರೆ ಚೆನ್ನಾಗಿರ್ತದೆ, ಸಂಸ್ಕೃತದಲ್ಲಿ ಷಡ್ಪದಿ, ರಗಳೆ, ಸಾಂಗತ್ಯ ಎಲ್ಲ ತನ್ನಿ ರಗಳೆ ಆಗ್ತದೆ, ಅಷ್ಟು ಚೆನ್ನಾಗಾಗುದಿಲ್ಲ. ಸಂಸ್ಕೃತದಲ್ಲಿ ರಗಳೆಯೂ ರಗಳೆ, ಕನ್ನಡದಲ್ಲಿ ರಗಳೆ, ಸಾಂಗತ್ಯ ಎಲ್ಲ ಎಷ್ಟು ಚಂದ ಆಗುತ್ತೆ. ಅದರಿಂದ ಕೆಲವು ಭಾಷೆಗೆ ಕೆಲವು ಹೊಂದಿಕೆ ಆಗುವುದು. ಆ ದೃಷ್ಟಿಯಿಂದ ಪ್ರಾಕೃತೈರಪಿ ಸ್ತುತ್ವ, ಪ್ರಾಕೃತ ಭಾಷೆಯಲ್ಲೂ ಭಗವಂತನನ್ನು ಸ್ತೋತ್ರ ಮಾಡಿ ಒಮ್ಮೆ ಕೈ ಮುಗಿಬೇಕು. ಪ್ರಸೀದ ಭಗವನ್ನಿತಿ ದಂಡೇ ದಂಡವದ್ ವಂದೇತ, ಭಗವಂತ ನೀನು ಪ್ರಸನ್ನನಾಗು, ಪ್ರಸೀದ ಭಗವನ್, ನನಗೆ ಪ್ರಸನ್ನನಾಗು ಸ್ವಾಮಿ ಅಂತ ದಂಡವತ್ ವಂದೇತ, ದಂಡಾಕಾರದಲ್ಲಿ ದೇವರಿಗೆ ನಮಸ್ಕಾರ ಮಾಡಬೇಕು. ಇಲ್ಲಿ ದಂಡದಂತೆ ನಮಸ್ಕರಿಸುವುದು ಅಂತ ಹೇಳಿದ್ರೆ ನಾವು ಸಾಷ್ಟಾಂಗ ವಂದನ ಅಂತ ಕರಿತೇವೆ. ಕೆಲವರು ಶಿರಸಾಷ್ಟಾಂಗ ವಂದನ ಅಂತಲೂ ಕರೀತಾರೆ. ಅದು ಶಿರಸ ಅಷ್ಟಾಂಗ ಅಲ್ಲ, ಅದು ಶಿರಸ್ಸನ್ನು ಸೇರಿಸಿಕೊಂಡು ಸಾಷ್ಟಾಂಗ ಅಂತ, ಶಿರ ಸಾಷ್ಟಾಂಗ ವಂದನ ಅಂತ ಹೀಗೂ ಕರೀತಾರೆ. ಸಾಷ್ಟಾಂಗ ವಂದನ ಅನ್ನುವುದಕ್ಕೆ ಅದು ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ, ಅಂದ್ರೆ ನೆಲಕ್ಕೆ ಪೂರ್ತಿಯಾಗಿ ಬೀಳಬೇಕು. ಬಿದ್ದಾಗ ಅವನು ದಂಡದ ಹಾಗೆ ಅಂದ್ರೆ ನೆಲದಲ್ಲಿ ಒಂದು ಕೋಲನ್ನು ಅಡ್ಡ ಹಾಕಿದರೆ ಆ ಕೋಲು ಅಲುಗುವುದಿಲ್ಲ, ನೇರ ಬಿದ್ದಿರ್ತದೆ. ಹಾಗೆ ಇವನು ಬಿದ್ದವ ಅಲುಗಾಡ್ತಾ ಇರಬಾರ್ದು, ತನ್ನ ಎರಡೂ ಕೈಗಳನ್ನು ಶಿರಸ್ಸಿನ ಮೇಲೆ ಹಾಕಬೇಕು. ಆ ಮೇಲೆ ಹಾಕಿದ ಕೈ ಭಗವಂತನ ಪಾದದ ಮೇಲೆ ಇದೆ ಅಂತ ಆಲೋಚಿಸಬೇಕಂತೆ. ಅದನ್ನು ಹೇಳ್ತಾರೆ, ಶಿರೋ ಮತ್ಪಾದಯೋ ಕೃತ್ವ ಬಾಹುಭ್ಯಾಂಚ ಪರಸ್ಪರಂ ಪ್ರಪನ್ನಂ ಪಾಹಿ ಮಾಮೀಶ ಭೀತಂ ಮೃತ್ಯುಗ್ರಹ ಅರ್ಣವಾತ್. ಶಿರೋ ಮತ್ಪಾದಯೋ ಕೃತ್ವ, ಅವನ ತಲೆಯನ್ನು ದೇವರ ಪಾದಗಳಲ್ಲಿ ಮಾಡಿ, ಅಂದ್ರೆ ಪಾದಗಳಲ್ಲಿ ತಲೆ ಇಟ್ಟು ಆ ಪಾದಗಳಿಗೆ ಬರುವ ಹಾಗೆ ತನ್ನ ತಲೆಯ ಹತ್ತಿರದಲ್ಲಿ ತನ್ನ ಕೈಗಳನ್ನು ಮುಗಿಯುತ್ತಾ ತನ್ನ ಶಿರಸ್ಸನ್ನು ಕಣ್ಣಿನಲ್ಲಿ ಭಗವಂತನನ್ನು ಕಾಣುತ್ತಾ ದೃಷ್ಟ್ಯಾ ಅಂತ ಉಂಟು. ದೃಷ್ಟಿಯಿಂದಲೂ ಶಿರಸ ವಚಸ ದೃಷ್ಟ್ಯಾ ಅಂತ ದೃಷ್ಟಿಯನ್ನು ಸೇರಿಸಿದ್ದಾರೆ. ಅಂದ್ರೆ ದೃಷ್ಟಿಯಲ್ಲಿ ದೇವರನ್ನು ಕಾಣುತ್ತಾ ಅಂದ್ರೆ ಸ್ವಲ್ಪ ಸಮಸ್ಯೆ ಉಂಟು. ಈಗ ಸಾಷ್ಟಾಂಗ ಪ್ರಣಾಮ ಮಾಡುವಾಗ ಕೈ ಹಿಡ್ಕೊಂಡು ಹೀಗೆ ದೇವರನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಪ್ರಯತ್ನ ಪಟ್ಟು ನೋಡಿ, ಕಷ್ಟ ಆಗ್ತದೆ. ಹಾಗೆ ನೋಡಿದ್ರೆ ಕೈ ಅಡ್ಡ ಆಗ್ತದೆ. ಅದನ್ನ ದೃಷ್ಟಿಯಿಂದ ದೇವರನ್ನು ನೋಡುವುದು ಅಂದ್ರೆ ಒಬ್ಬರು ವ್ಯಾಖ್ಯಾನದ ಪ್ರಕಾರ ದೃಷ್ಟಿಯನ್ನು ನೆಲಕ್ಕೆ ತಾಗಿಸುವುದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಕಾಲಿನಿಂದ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಅಂದ್ರೆ ಯಾವ್ಯಾವುದು ನೆಲಕ್ಕೆ ತಾಗಬೇಕು ಅಂತ ಅಲ್ಲಿ ಹೇಳುವುದು. ಸಾಷ್ಟಾಂಗದಲ್ಲಿ ಪಾದವನ್ನು ನೆಲಕ್ಕೆ ತಾಗಿಸಬೇಕು, ಜಾನವನ್ನು ನೆಲಕ್ಕೆ ತಾಗಿಸಬೇಕು, ಕರವನ್ನು ನೆಲಕ್ಕೆ ತಾಗಿಸಬೇಕು, ಮುಖವನ್ನು ನೆಲಕ್ಕೆ ತಾಗಿಸಬೇಕು, ದೃಷ್ಟಿಯನ್ನು ನೆಲಕ್ಕೆ ತಾಗಿಸಬೇಕು. ಇದು ಒಂದು ಅರ್ಥ. ಜೊತೆಗೆ ದೃಷ್ಟಿಯಿಂದ ಸಾಷ್ಟಾಂಗ ಅಂದ್ರೆ ಕಣ್ಣಿನಲ್ಲಿ ದೇವರನ್ನು ತುಂಬಿಕೊಳ್ಬೇಕು. ಅದು ಎದುರುಗಡೆ ಇರುವ ಪ್ರತಿಮೆಯನ್ನೇ ಅಲ್ಲ,
ಪ್ರತಿಮೆಯಲ್ಲಿ ಕಂಡ ದೇವರನ್ನು ಒಳಗೆ ಕಣ್ಣಿನಲ್ಲಿ ಕಾಣಬೇಕು. ಕಣ್ಣು ಮುಚ್ಚಿದ್ರೂ ಸರಿಯೇ ಸಾಷ್ಟಾಂಗ ಪ್ರಣಾಮದಲ್ಲಿ. ದೇವರ ಕಣ್ಣಿನಲ್ಲಿ ಯಾವ್ಯಾವುದೋ ನೆನೆಸಿಕೊಂಡು ಹೋಗಿ ನಮಸ್ಕಾರ ಮಾಡುವುದಲ್ಲ ಅಂತ ಅರ್ಥ. ಶಿರೋ ಮತ್ಪಾದಯೋ ಕೃತ್ವ ವಂದೇತ ದಂಡವತ್. ಇದಕ್ಕೆ ದಂಡವತ್ ಪ್ರಣಾಮ ಅಂತ ಕರೆಯೋದು. ಕೆಲವರಿಗೆ ಹೇಳ್ತಾರೆ ನಿಮಗೆ ದಂಡವತ್ ಪ್ರಣಾಮ ಅಂತ ನಿಂತುಕೊಂಡೆ ಹೇಳುದು, ನಿಂತುಕೊಂಡೆ. ದಂಡವತ್ ಪ್ರಣಾಮ ಶಬ್ದಕ್ಕೂ ಅದಕ್ಕೂ ಹೊಂದಿಕೆ ಆಗುವುದಿಲ್ಲ. ಪ್ರಣಾಮ ಅಂದ್ರೆ ಬಗ್ಗುವುದು ಅಂತಲೇ ಅರ್ಥ. ನಮ ಪ್ರಕ್ವತ್ತೇ ಶಬ್ದೇಚ. ಪ್ರಣಾಮ ಅನ್ನೋ ಶಬ್ದಕ್ಕೇನೆ ಬಗ್ಗುವುದು ಅಂತ ಅರ್ಥ. ದಂಡವತ್ ಅಂತ ಹೇಳಿದ್ರೆ ಇಡೀ ಶರೀರವನ್ನು ನೆಲಕ್ಕೆ ಹಾಕಿ ಅಂತ ಅರ್ಥ. ಈ ದಂಡವತ್ ಪ್ರಣಾಮದ ಬಗ್ಗೆ ಶಾಸ್ತ್ರದಲ್ಲಿ ತುಂಬಾ ವಿಸ್ತಾರವಾದ ವಿವರಣೆ ಇದೆ. ಅದನ್ನು ಕೆಲವರಿಗೆ ನಿಷೇಧ ಮಾಡಿದ್ದಾರೆ. ಕೆಲವರಿಗೆ ಅಂದ್ರೆ ಮೈಯಲ್ಲಿ ಒದ್ದೆ ಬಟ್ಟೆ ಉಟ್ಟವ ದಂಡವತ್ ಪ್ರಣಾಮ ಮಾಡುವ ಹಾಗಿಲ್ಲ. ಒದ್ದೆ ಬಟ್ಟೆ ಇಟ್ಟುಕೊಂಡು ದಂಡವತ್ ಪ್ರಣಾಮ ಇಲ್ಲ. ನಾನು ಹೇಳುವುದು ಒದ್ದೆ ಬಟ್ಟೆ ಉಟ್ಟವ ದಂಡವತ್ ಪ್ರಣಾಮ ಮಾಡಿದ್ರೆ ನೆಲ ಆದ್ರೂ ಶುದ್ಧ ಆಗ್ತದೆ ಅಂತ. ಆದ್ರೆ ಒದ್ದೆ ಬಟ್ಟೆಯವರಿಗೆ ದಂಡವತ್ ಪ್ರಣಾಮ ನಿಷೇಧ ಮಾಡಿದ್ದಾರೆ. ಆಮೇಲೆ ಸ್ತ್ರೀಯರಿಗೆ ದಂಡವತ್ ಪ್ರಣಾಮವನ್ನು ನಿಷೇಧ ಮಾಡಿದ್ದಾರೆ. ಸ್ತ್ರೀಯರಿಗೆ ಪಂಚಾಂಗ ನಮಸ್ಕಾರ, ಅಷ್ಟಾಂಗ ನಮಸ್ಕಾರವನ್ನು ತೆಗೆದು ಪಂಚಾಂಗ ನಮಸ್ಕಾರ ಅನ್ನುವ ವಿಧಾನವನ್ನು ಹಾಕಿದ್ದಾರೆ. ಕೈಯ ಮೊಣಗಂಟು ನೆಲಕ್ಕೆ ತಾಗಿಸಿಕೊಂಡು, ಕೈಯ ಈ ಅಂಜಲಿ ಅಂತ ಏನು ಕರಿತೇವೆ ಆ ಭಾಗವನ್ನು ನೆಲಕ್ಕೆ ತಾಗಿಸಿಕೊಂಡು, ತನ್ನ 2 ಕಾಲಿನ ಮೊಣಗಂಟು ಮತ್ತು ಪಾದದ ತುದಿ ಇದನ್ನು ಮಾತ್ರ ನೆಲಕ್ಕೆ ತಾಗಿಸಿಕೊಂಡು ಮಾಡುವ ನಮಸ್ಕಾರ ಪಂಚಾಂಗ ನಮಸ್ಕಾರ. ಅದು ಪುರುಷರಿಗೂ ಯುಕ್ತ. ಸ್ತ್ರೀಯರಿಗೆ ಅದೇ ದಂಡವತ್ ಪ್ರಣಾಮ ಸ್ವರೂಪ. ಪುರುಷರು ದಂಡವತ್ ಪ್ರಣಾಮವನ್ನು ಮಾಡುವಂತಹದ್ದು ಪಂಚಾಂಗ ನಮಸ್ಕಾರಕ್ಕಿಂತ ಶ್ರೇಷ್ಠ ಅಂತ ಇತ್ಯಾದೆಲ್ಲ ನಮಸ್ಕಾರ ಪ್ರಕರಣದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ನಮಗೆ ನಿರೂಪಣೆ ಮಾಡಿದ್ದು ಕೃಷ್ಣ ಆ ಪಂಚಾಂಗ ನಮಸ್ಕಾರದ ಬಗ್ಗೆ ಹೇಳಲಿಲ್ಲ. ಪ್ರಸೀದ ಭಗವನ್ ಇತಿ ವಂದೇತ ದಂಡವತ್. ಭಗವಂತ ಪ್ರಸನ್ನನಾಗು ಅಂತ ಹೇಳಿ ದಂಡವತ್ ಪ್ರಣಾಮ ಮಾಡಬೇಕು. ದಂಡವತ್ ಪ್ರಣಾಮ ಮಾಡ್ತಾ ಪ್ರಾಕೃತೈರಪಿ ಸ್ತುತ್ವ, ಅಲ್ಲಿ ಮತ್ತೆ ಪ್ರಾಕೃತ ಸ್ತೋತ್ರ ಮಾಡಬಹುದಂತೆ. ದಂಡವತ್ ಪ್ರಣಾಮ ಮಾಡ್ತಾ ಓ ದೇವರೇ ನನ್ನ ಕಷ್ಟಗಳನ್ನೆಲ್ಲ ಪರಿಹರಿಸು, ಉದ್ಧರಿಸು, ಹಾಗೆ ಮಾಡು ಹೀಗೆ ಮಾಡು ಕನ್ನಡದಲ್ಲಿ ಹೇಳ್ಬೋದು. ನಮಸ್ಕಾರ ಮಾಡ್ತಾನೂ ದೇವರನ್ನು ಸ್ತೋತ್ರ ಮಾಡಬಹುದಂತೆ. ಶಿರೋ ಮತ್ಪಾದಯೋ ಕೃತ್ವ ಬಾಹುಭ್ಯಾಂಚ ಪರಸ್ಪರಂ ಪ್ರಪನ್ನಂ ಪಾಹಿ ಮಾಮೀಶ ಭೀತಂ ಮೃತ್ಯುಗ್ರಹಾರ್ಣವಾತ್. ನಮಸ್ಕಾರ ಮಾಡುವಾಗ ದೇವರಲ್ಲಿ ಕೇಳಿಕೊಳ್ಳಬೇಕಾದದ್ದು ಏನಂದ್ರೆ, ಓ ಈಶಾ, ಓ ಸರ್ವಸ್ವಾಮಿಯೇ, ಪ್ರಪನ್ನಂ ಮಾಂ ಪಾಹಿ, ಶರಣು ಬಂದಂತಹ ನನ್ನನ್ನು ರಕ್ಷಿಸು. ಭೀತಂ, ನಾನು ಹೆದರಿದ್ದೇನೆ. ಮೃತ್ಯುಗ್ರಹಾರ್ಣವಾತ್, ಮೃತ್ಯುವೆಂಬ ಮೊಸಳೆಯಿಂದ ನಾನು ಹೆದರಿದ್ದೇನೆ. ಮೃತ್ಯುವೆಂಬ ಮೊಸಳೆಯಿಂದ ಕೂಡಿದ ಸಾಗರದಿಂದ ನಾನು ಹೆದರಿದ್ದೇನೆ. ಮೃತ್ಯುಗ್ರಹ, ಗ್ರಹ ಅಂದ್ರೆ ಭೂತ ಅಂತ ಅರ್ಥ. ಗ್ರಹ ಅಂದ್ರೆ ಮೊಸಳೆ ಅಂತ ಅರ್ಥ. ಗ್ರಾಹ ಅಂದ್ರೂ ಮೊಸಳೆ ಅಂತ ಅರ್ಥ. ಹೀಗೆ ಅನೇಕ ಅರ್ಥ ಇದೆ. ದೊಡ್ಡ ಸಾಗರದಲ್ಲಿ ಮುಳುಗಿದ್ದೇನೆ, ಅದರಲ್ಲಿ ಮೃತ್ಯು ಎಂಬ ಮೊಸಳೆ ಇದೆ, ಯಾವಾಗ ನನ್ನನ್ನು ನುಂಗುತ್ತೆ ಅಂತ ಗೊತ್ತಿಲ್ಲ. ಈ ಸಂಸಾರ ಸಾಗರದಿಂದ ನಾನು ಹೆದರಿದ್ದೇನೆ ಸ್ವಾಮಿ, ಆದ್ದರಿಂದ ನನ್ನನ್ನು ನೀನು ರಕ್ಷಿಸಬೇಕು. ನಾನು ನಿನ್ನ ಪಾದಾರವಿಂದದಲ್ಲಿ ನನ್ನನ್ನು ಅರ್ಪಿಸಿಕೊಂಡಿದ್ದೇನೆ, ನಿನಗೆ ಶರಣು ಬಂದಿದ್ದೇನೆ, ಹೀಗೆ ಅಂತ ಪ್ರಾರ್ಥಿಸಿಕೋ. ಹಾಗಾದ್ರೆ ಪ್ರಾರ್ಥನೆಯನ್ನು ಏನು ಮಾಡಬೇಕು ಅಂತ ದೇವರೇ ಹೇಳ್ತಾರೆ. ನನ್ನ ಹತ್ರ ನೀನು ಕೇಳುವಾಗ ಏನೇನೋ ಕೇಳಬೇಡ, ಇದನ್ನು ಕೇಳು ಅಂದರೆ ನನಗೆ ಐಶ್ವರ್ಯ ಕೊಡು, ಸಮೃದ್ಧಿ ಕೊಡು, ಇನ್ನೊಂದು ಕೊಡು, ಮಕ್ಕಳನ್ನು ಕೊಡು, ಮೊಮ್ಮಕ್ಕಳನ್ನು ನೋಡುವಂತಹ ವಯಸ್ಸಿನಲ್ಲೂ ನನ್ನನ್ನು ಬದುಕಿಸು. ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಾಗುವುದನ್ನು ನೋಡಿ ಬಂಗಾರದ ದೀಪದಲ್ಲಿ ನೋಡಿ ಸಾಯುವ ಹಾಗೆ ಅನುಗ್ರಹಿಸು. ಅದನ್ನು ಯಾರು ಕೇಳುವುದಿಲ್ಲ. ಸಾಯುವುದು ಅನ್ನೋ ವಿಷಯವೇ ಬರುವುದಿಲ್ಲ. ಮರಣ ಕಾಲದಲ್ಲೂ ನಿನ್ನ ಸ್ಮೃತಿಯನ್ನು ಕೊಡು, ಇದು ಒಂದು ಪ್ರಾರ್ಥನೆ. ಅದು ಶುಕಾಚಾರ್ಯರು ಹೇಳಿದ್ದು. ದೇವರನ್ನು ಪ್ರಾರ್ಥಿಸುವಾಗ ಹೀಗೊಂದು ಪ್ರಾರ್ಥನೆ ಮಾಡು, ಮರಣ ಕಾಲದಲ್ಲೂ ಕೂಡ ಅಂತೆ ನಾರಾಯಣ ಸ್ಮೃತಿ, ಕೊನೆ ಕಾಲದಲ್ಲೂ ಭಗವಂತನ ಸ್ಮರಣೆ ಬರುವ ಹಾಗೆ, ನಿನ್ನ ಸ್ಮರಣೆ ಬರುವ ಹಾಗೆ ಮಾಡು, ಇದು ಒಂದು ಪ್ರಾರ್ಥನೆ. ಈ ಸಂಸಾರ ಸಾಗರದಿಂದ ನನ್ನನ್ನು ಪಾರು ಮಾಡು, ಇದು ಇನ್ನೊಂದು ಪ್ರಾರ್ಥನೆ. ಪ್ರಪಂಚದ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡು, ಇದೊಂದು ಪ್ರಾರ್ಥನೆ. ಅಂದ್ರೆ ಇದರಲ್ಲಿ ಅಹಂಕಾರ ಇರಬಾರ್ದು. ನಂಗೆ ಮಾತ್ರ ಒಳ್ಳೆ ಬುದ್ಧಿ ಕೊಟ್ಟಿದ್ಯಲ್ಲ ಸ್ವಾಮಿ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಿ, ಹಾಗಲ್ಲ, ಅದಲ್ಲ. ಧಿಯೋ ಯೋನ ಪ್ರಚೋದಯಾತ್, ಅದು ಪ್ರಾರ್ಥನೆ. ಎಲ್ಲರಿಗೂ, ನಹ ಅಂದ್ರೆ ಅದು ಬಹುವಚನ, ಎಲ್ಲರಿಗೂ ಕೂಡ ಒಳ್ಳೆಯ ಬುದ್ಧಿಯನ್ನು ಕೊಡು. ಸದ್ಬುದ್ಧಿ, ಜ್ಞಾನ ಮಾರ್ಗ ಮತ್ತು ಧರ್ಮ ಮಾರ್ಗ, ಅದರಲ್ಲಿ ಎಲ್ಲರೂ ನಡೆಯುವ ಹಾಗೆ ಅನುಗ್ರಹಿಸು. ಲೋಕಾ ಸಮಸ್ತಾಹ ಸುಖಿನೋ ಭವಂತು, ಅದೊಂದು ಪ್ರಾರ್ಥನೆ. ಎಲ್ಲಾ ಪ್ರಪಂಚವೂ ಸುಖವಾಗಿರುವ ಹಾಗೆ ನೋಡಿಕೋ, ಈ ರೀತಿಯ ಪ್ರಾರ್ಥನೆಯನ್ನು ಮಾಡಬೇಕು. ಪರಮ ಪೂಜ್ಯ ಶ್ರೀಪಾದರು ಆಗಮಿಸ್ತಾ ಇದ್ದಾರೆ.
ನಾಳೆ 4 ಗಂಟೆಗೆ ಹೌದು ತಿಳಿಸ್ತೇವೆ. ಹೀಗೆ ದಂಡವತ್ ಪ್ರಣಾಮದ ವಿಷಯದಲ್ಲಿ ಇವತ್ತಿನ ಚಿಂತನೆಯನ್ನು ಉಪಸಂಹಾರ ಮಾಡೋಣ. ಪರಮಪೂಜ್ಯ ಶ್ರೀಪಾದರು ನಿನ್ನೆ ತಾನೇ ಸಪ್ತಾನ್ನದ ಪ್ರಕರಣವನ್ನು, ಬ್ರಾಹ್ಮಣದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ವಿಷಯಗಳು ಇವತ್ತು ವಿವರಿಸ್ತೇನೆ ಅಂತ ನಿನ್ನೆ ದಿವಸ ಪೂಜ್ಯ ಶ್ರೀಪಾದರು ಹೇಳಿದರು. ನಾವೆಲ್ಲ ಅನ್ನದಲ್ಲೇ ಬಿದ್ದಿರುವವರು. ಅದರಲ್ಲಿ 3 ಅನ್ನ ದೇವರದೇ ಅನ್ನ ಅಂತೆ. ಆ ಅನ್ನವನ್ನು ಕೊನೆಗೆ ಹೇಳಿದ್ದಾರಂತೆ. ಪಶುಗಳ ಅನ್ನವನ್ನು ಮೊದಲು ಹೇಳಿ ಆಮೇಲೆ ತನ್ನ ಅನ್ನ ಹೇಳ್ತಾ ಇದ್ದಾನೆ ದೇವರು. ಅಂದರೆ ಅದಕ್ಕೆ ಮಹತ್ವ ಜಾಸ್ತಿ ಅಂತ ಅರ್ಥ. ಕೊನೆಗೆ ಹೇಳ್ತಾ ಇರುವುದರಿಂದ ಉಪಸಂಹಾರ ಪ್ರಾಬಲ್ಯ. ಅಂತಹ ಮನಸ್ಸು, ವಾಕ್ ಮತ್ತು ಪ್ರಾಣ ಅದನ್ನು ದೇವರಿಗೆ ಅರ್ಪಿಸಬೇಕು ಅಂತ ಹೇಳುವ ಭಾಗ, ಅದನ್ನು ಮನಸ್ಸಿಗೆ ಹಿಡಿಸುವ ಹಾಗೆ ಬಹಳ ಸುಂದರವಾದ ವಿಸ್ತಾರವಾದ ವಿವರಣೆಯನ್ನು ಪೂಜ್ಯ ಶ್ರೀಪಾದರು ನಿನ್ನೆ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಮುಂದುವರಿಸಿ ಅನುಗ್ರಹಿಸಬೇಕು ಅಂತ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮವನ್ನು ಮಾಡ್ತಾ ವಿನಂತಿಸಿಕೊಳ್ತೇನೆ.